ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದಂಥ ಯೇಸುವಿನ ಮಧುರವಾದಂಥ ನಾಮದಲ್ಲಿ CKF ನ್ಯೂ ಜನರೇಷನ್ ಸಭೆಯ ಭಾನುವಾರದ ಆರಾಧನೆಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವನಾಗಿದೆ. ಹಾಲೆಲೂಯ. ನಾನು ನೆನೆಸ್ತಾನೆ ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಎಂಬುದಾಗಿ. ಎಲ್ಲರೂ ಸಿದ್ಧರಾಗಿದ್ದೀರಾ? ದೇವರ ನಾಮ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯವಾದವರೇ, ಆರಾಧನೆ ಎಂಬುದಾಗಿ ಹೇಳುವಾಗ ನಾವು ಸಿದ್ಧರಾಗಬೇಕು, ನಮ್ಮ ಮನಸ್ಸುಗಳ ಸಹ ಸಿದ್ಧವಾಗಬೇಕು. ಮೊನ್ನೆ ದಿನದಲ್ಲಿ ನನ್ನ ತಂಗಿ ಆಕೆ ಫೋನ್ ಮಾಡಿದಳು. ಫೋನ್ ಮಾಡಿದಂಥ ಸಮಯದಲ್ಲಿ ನಮ್ಮ ತಂಗಿ ನನಗೆ ಹೇಳ್ತಾ ಇದ್ದರು, ಅಣ್ಣ, ಮೆಸೇಜ್ಗಳು ತುಂಬ ಆಶೀರ್ವಾದವಾಗಿವೆ ಎಂಬುದಾಗಿ. ಕಳೆದ ಸಾರಿ ನೀವು ಮಾತನಾಡ್ತಾ ಇದ್ರಿ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಂಥ ಸಮಯದಲ್ಲಿ ಆತನ ದೇಹ ಜಜ್ಜಲ್ಪಟ್ಟಿತು ಎಂಬುದಾಗಿ. ಯೇಸುವಿನ ದೇಹ ಶಿಲುಬೆಯಲ್ಲಿ ಜಜ್ಜಲ್ಪಡುವಾಗ ಆತನ ಆ ಜಜ್ಜಲ್ಪಡುವಿಕೆಯಲ್ಲಿ ಆತನ ಒಳಗಡೆಯಿಂದ ಬಂದದ್ದು ದೇವರ ಪ್ರೀತಿ ಮತ್ತು ಕ್ಷಮಾಪಣೆ. ಒಂದು ಹಣ್ಣನ್ನು ನಾವು ಜಜ್ಜುವಾಗ, ದ್ರಾಕ್ಷಿಯನ್ನು ನಾವು ಕ್ರಷ್ ಮಾಡುವಾಗ ದ್ರಾಕ್ಷಾರಸ ಬರುತ್ತದೆ. ಕಬ್ಬನ್ನು ನಾವು ಕ್ರಷ್ ಮಾಡುವಾಗ ಕಬ್ಬಿನ ರಸ ಸಿಹಿ ಬರುತ್ತದೆ. ಹೂವನ್ನು ನಾವು ಕ್ರಷ್ ಮಾಡುವಾಗ ಪರಿಮಳ ಬರ್ತದೆ. ನನ್ನನ್ನು ನಿನ್ನನ್ನು ಕ್ರಷ್ ಮಾಡೋದಾದ್ರೆ ನಮ್ಮ ಒಳಗಡೆಯಿಂದ ಏನು ಬರ್ತದೆ? ನಾವೇನಾಗಿದ್ದೇವೋ ಅದೇ ಬರ್ತದೆ. ಯೇಸು ಸ್ವಾಮಿ ಏನಾಗಿದ್ದನೋ ಅದೇ ಆತನ ಒಳಗಡೆಯಿಂದ ಬಂದದ್ದು ದೈವಿಕವಾದಂಥ ಪ್ರೀತಿ ಮತ್ತು ಕ್ಷಮಾಪಣೆ ಎಂಬುದಾಗಿ ನೀವು ಹೇಳುವಾಗ ನನ್ನ ರೋಮಗಳೆಲ್ಲ ನಿಂತ್ಕೊಂಡು ಬಿಟ್ಟಿತ್ತು ಎಂಬುದಾಗಿ ಹೇಳ್ತಾ ಇದ್ದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಎಷ್ಟು ಆಶೀರ್ವಾದವಾಯಿತು. ದೇವರ ಪ್ರೀತಿ ಎಷ್ಟು ಆಳವಾಗಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನಮ್ಮ ತಂಗಿ ಆ ಫೀಡ್ಬ್ಯಾಕನ್ನು ಹೇಳ್ತಾ ಇರುವಾಗ ಅವ್ರು ಹೇಳಿದ್ರು, ಅಣ್ಣ, ನಿಮ್ಮ ಮೆಸೇಜ್ ಬರ್ತದೆ ಎಂಬುದಾಗಿ ನಾನು ನೋಡುವಾಗ ಬೆಳಿಗ್ಗೆ ನಾವು 5 ಗಂಟೆಗೆ ನಾವು ಎದ್ದೇಳ್ತೇವೆ. 5 o'clock ನಾವೆದ್ದು ಹೋಗಿ ಫಸ್ಟು ನಮ್ಮ ಸ್ಥಳವನ್ನು ನಾವು ಸಿದ್ಧ ಮಾಡ್ತೇವೆ. ಎಲ್ಲಿ ನಾವು ಪ್ರಾರ್ಥನೆಗೆ ಸೇರಿ ಬರ್ತೇವೆ ಅಲ್ಲಿ ಗೂಡಿಸಿ ಎಲ್ಲ ಕ್ಲೀನ್ ಮಾಡಿ ನಾವು ಬರ್ತೇವೆ. 5 ಗಂಟೆಗೆ ಎದ್ದು ಒಬ್ಬರಾದ ಮೇಲೆ ಒಬ್ಬರು ನಾವು ಸ್ನಾನಗಳನ್ನು ಮಾಡಿಕೊಂಡು ಎಲ್ಲ ರೆಡಿ ಆಗ್ತೇವೆ. ರೆಡಿಯಾಗಿ ಈಗ ನಾವು ಚರ್ಚ್ಗೆ ಹೋಗುವಾಗ ಹೇಗೆ ನಾವು ರೆಡಿ ಆಗ್ತೇವೆ, ಬಟ್ಟೆಗಳನ್ನ ಇಸ್ತ್ರಿ ಮಾಡಿಕೊಂಡು, ಇಸ್ತ್ರಿ ಬಟ್ಟೆಗಳು ಹಾಕ್ಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ಚೆನ್ನಾಗಿ ನಾವು ಹೇಗೆ ಚರ್ಚ್ಗೆ ಹೋಗುವಾಗ ರೆಡಿ ಆಗ್ತೀವಿ, ಅದೇ ಥರನೇ ನಾವು ರೆಡಿ ಆಗ್ತೀವಣ್ಣ. ರೆಡಿಯಾಗಿ 10 ಕಾಲಿಗೆಲ್ಲ ನಾವು ಬಂದು ನಮ್ಮ ಮನೆ ಎಂಬ ದೇವರ ಆಲಯದಲ್ಲಿ ನಾವು ಕುಳಿತುಕೊಳ್ತೇವೆ. ಕುಟುಂಬವಾಗಿ ಕುಳಿತುಕೊಳ್ತೇವೆ. ನಾವು ಬರುವಾಗ ನಮ್ಮ ಫೋನ್, ನಮ್ಮ ಇದನ್ನು ಬೈಬಲ್, ನೋಟ್ಬುಕ್, ಪೆನ್ ಎಲ್ಲವುಗಳನ್ನು ನಾವು ಇಟ್ಕೊಂಡು ಬರ್ತೇವೆ. ಮತ್ತು ಮೊಬೈಲ್ ಕನೆಕ್ಷನ್ ಮಾಡಿ ನಾವು ಟಿವಿಯಲ್ಲಿ ಹಾಕಿ ಆ ಆರಾಧನೆ ನಾವು ನೋಡುವುದು ಅಲ್ಲ, ಆರಾಧನೆ ನಿಮ್ಮ ಜೊತೆಯಲ್ಲಿ ಮಾಡ್ತೇವೆ. ಆದುದರಿಂದ ನಮ್ಮ ಭಾವ ಅವರು ಒಂದು ಮಾತನ್ನು ಹೇಳಿದರು, ಅಪ್ಪ, ನಾವು ಚರ್ಚ್ಗೆ ಹೋಗಲಿಲ್ವಲ್ಲ ಎಂಬುದಾಗಿ ನಮಗೆ ಅನಿಸೋದೇ ಇಲ್ಲ ಎಂಬುದಾಗಿ. ಯಾಕಂದರೆ ಅಷ್ಟು ಒಳ್ಳೆ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ನಿಮ್ಮ ಸಭೆಯ ಜೊತೆಯಲ್ಲಿ ಎಂಬುದಾಗಿ. ಹೀಗಿರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕರು ಈ ಸಂದೇಶವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಿ. ನಾನು ಹೇಳುವಂಥದ್ದು ಏನಂದರೆ, ನೀವು ಸಿದ್ಧರಾಗಿ ಬರ್ತಾ ಇದ್ದೀರಾ. ಯಾಕೆ ದೇವರು ಈ ಕೊರೋನಾ ಇನ್ನೂ ಮುಗಿತಾ ಇಲ್ಲ, ಚರ್ಚ್ ಯಾವಾಗ ಪ್ರಾರಂಭವಾಗ್ತದೆ ಎಂಬುದಾಗಿ ಹೇಳುವಾಗ ದೇವರು ಜನರನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಪ್ರತಿ ಭಾನುವಾರ 10:30 ಗಂಟೆಗೆ ನಮ್ಮ ಆರಾಧನೆ ಸರಿಯಾದ ಸಮಯಕ್ಕೆ ಪ್ರಾರಂಭವಾಗುತ್ತದೆ ಎಂಬುದಾಗಿ ಹೇಳುವಾಗ ಎಷ್ಟು ಜನ ನೀವು ಸಿದ್ಧರಾಗಿರ್ತೀರಾ? ನೀವು ಪ್ರಾರ್ಥನೆಗೋಸ್ಕರವಾಗಿ ಯಾವ ಸ್ಥಳದಲ್ಲಿ ನೀವು ಸೇರಿ ಬರ್ತಾ ಇದ್ದೀರಾ? ಓಕೆ, ಆ ಸ್ಥಳ ಯಾವುದಾಗಿದೆ, ಯಾವ ಸ್ಥಳವಾಗಿದೆ? ಸೊ ಸ್ಥಳವನ್ನು ನಾವು ಶುದ್ಧೀಕರಿಸಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಫಸ್ಟ್ ಚರ್ಚ್ ಸ್ಥಳ ಕ್ಲೀನ್ ಆಗಿರಬೇಕು. ಸಂದೇಶ ಎಂಬುದಾಗಿ ಹೇಳುವಾಗ ಇವು ಸಂದೇಶಗಳು ನಾವೆಲ್ಲಾದ್ರೂ ಕೂತ್ಕೊಳ್ಬೋದು ಅಂತ ಹೇಳಿ ಬೆಡ್ರೂಮಲ್ಲಿ, ಬಾತ್ರೂಮಲ್ಲಿ ನಾವು ಆನ್ ಮಾಡಿ ನೋಡೋದು ಅಲ್ಲ. ಯಾಕಂದರೆ ಯು ಆರ್ ಪಾರ್ಟಿಸಿಪೇಟಿಂಗ್. ಆರಾಧನೆಯನ್ನು ವೀಕ್ಷಿಸ್ತಾ ಇಲ್ಲ, ಸಂದೇಶವನ್ನು ವೀಕ್ಷಿಸ್ತಾ ಇಲ್ಲ, ಆರಾಧನೆಯಲ್ಲಿ ನೀನು ಪಾಲ್ಗೊಳ್ಳುತ್ತಾ ಇಲ್ಲ. ಆದುದರಿಂದ ನಾವು ಎಲ್ಲೋ ಒಂದು ಸ್ಥಳದಲ್ಲಿ ಇರುವಂಥದ್ದಲ್ಲ, ಕ್ಲೀನ್ ಮಾಡಿ ಸ್ಥಳವನ್ನು ಸಿದ್ಧ ಮಾಡಬೇಕು. ಮತ್ತು ಎರಡನೆಯದಾಗಿ ಸಮಯಕ್ಕೆ ಸರಿಯಾಗಿ ನಾವು ಸಿದ್ಧರಾಗಿ ಬರಬೇಕು. 10:30 ಗಂಟೆ ಆರಾಧನೆ ಎಂಬುದಾಗಿ ಚರ್ಚಲ್ಲಿದೆ ಎಂಬುದಾಗಿ ಹೇಳುವಾಗ ನಾವು ರೆಡಿಯಾಗಿ ಬರ್ತೇವೆ. ಅದೇ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ನಾವು ಸೇರಿ ಬರೋದು. ಕೆಲವರಿಗೆ ಮನೆಯಲ್ಲಿ ಆತಂಕಗಳಿರ್ತವೆ, ತೊಂದರೆಗಳಿರ್ತವೆ, ಆದುದರಿಂದ ಅವರು ಸರಿಯಾದ ಸಮಯ ಕೂತ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ನೋಡ್ತೇವೆ ಅಂತಾರೆ. ನೋ ಪ್ರಾಬ್ಲಮ್, ಅದು ಅರ್ಥವಾಗುತ್ತದೆ. ಆದರೆ ಪ್ರತಿ ಭಾನುವಾರ ಆರಾಧನೆಗೆ ಬರುವಂಥ ನೀವುಗಳು ಆ ಸಮಯ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಆಮೇಲೆ ನಾವು ನೋಡ್ಬೋದು. ಕೆಲವು ಸಾರಿ ನಾವು ಬೇರೆ ಸರ್ಮನ್ಗಳನ್ನ ನಾವು ಕೇಳ್ತಾ ಇರ್ತೇವೆ, ಬೇರೆ ಪ್ರೋಗ್ರಾಮ್ಗಳನ್ನ ನಾವು ನೋಡ್ತಾ ಇರ್ತೇವೆ. ಬಟ್ ನಿಮ್ಮ ಸಭಾಪಾಲಕನಿಗೆ ಗೊತ್ತು ನನ್ನ ಕುರಿಗಳಿಗೆ ಯಾವ ಊಟವನ್ನು ಹಾಕಬೇಕು ಅಂತ. ಆದುದರಿಂದ ನಮ್ಮ ಸಭೆಯ ಆರಾಧನೆ 10:30 ಗಂಟೆಗೆ ಎಂಬುದಾಗಿ ಹೇಳುವಾಗ 10:30 ಗಂಟೆಗೆ ಸರಿಯಾಗಿ ನಾವು ಇರಬೇಕು. ಆಮೇಲೆ ನೀವು ಯೂಟ್ಯೂಬಲ್ಲಿ ರಾತ್ರಿ, ಮಧ್ಯಾಹ್ನ ಯಾವಾಗಾದ್ರೂ ನೋಡ್ಕೊಳ್ಳಿ. ಬಟ್ ದಿಸ್ ಇಸ್ ದ ವರ್ಷಪ್ ಟೈಮ್.
ಸಭೆಗೆ ಬರಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಒಂದು ಪದ್ಧತಿಯನ್ನು ಒಂದು ಕ್ರಮವನ್ನು ನಾವು ಮಾಡಿರುವಾಗ ಅದರಲ್ಲಿ ನೀವು ಪಾಲು ತೆಗೆದುಕೊಳ್ಳದೆ ಇದ್ದರೆ ಏನಾಗ್ತದೆ ಅಂತಂದರೆ ನಾವು ಅಳೆಯುವ ಅಳತೆಯಿಂದಲೇ ದೇವರು ನಮ್ಮನ್ನು ಅಳೆಯುವಾತನಾಗಿರ್ತಾನೆ. ಎಷ್ಟು ಮಟ್ಟಿಗೆ ನಾವು ನಂಬಿಗಸ್ತರಾಗಿದ್ದೇವೆ ಅದು ಬಹಳ ಪ್ರಾಮುಖ್ಯ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಎಂಬುದಾಗಿ. ಮೋಸಸ್ ವಾಸ್ ಫೇತ್ಫುಲ್ ಇನ್ ದ ಹೌಸ್ ಆಫ್ ದ ಲಾರ್ಡ್. ಈ ದಿನ ಸಭೆ ಎಂಬುದಾಗಿ ಹೇಳುವಾಗ, ಈ ದಿನ ದೇವರ ಆಲಯ ಎಂಬುದಾಗಿ ಹೇಳುವಾಗ, ನಿನ್ನ ಮನೆ ದೇವರ ಆಲಯವಾಗಿದೆ. ಅದನ್ನು ಶುದ್ಧ ಮಾಡಿದ್ದೀಯಾ? ಆ ಆಲಯದಲ್ಲಿ ಸರಿಯಾದ ಸಮಯಕ್ಕೆ ಬರ್ತಾ ಇದೆಯಾ? ಆ ಆಲಯಕ್ಕೆ ಬರುವಾಗ ಚರ್ಚ್ಗೆ ಬರುವಂಥ ವಸ್ತ್ರಗಳನ್ನು ನೀನು ಧರಿಸಿಕೊಂಡಿದ್ದೀಯಾ? ಒಂದು ವೇಳೆ ಕೇಳ್ಬೋದು, ಪಾಸ್ಟರ್ ನಾವು ಮನೇಲೇ ಇರ್ತೀವಲ್ವಾ, ಅದಕ್ಕೋಸ್ಕರ ನೈಟಿ ಹಾಕೊಂಡಿರ್ತೇವೆ, ಆಮೇಲೆ ಬಲ್ಮುಡಾಸ್ ಹಾಕೊಂಡಿರ್ತೇವೆ, ಅಲ್ಲೇ ಹಾಕೊಂಡು ಹಂಗೇನೆ ನಾವು ನೋಡ್ತಾ ಇರ್ತೇವೆ. ನಾಳೆ ಚರ್ಚ್ ಓಪನ್ ಆದಾಗ ನೀನು ನೈಟಿದಲ್ಲೇ ಬರಬೇಕು, ಚರ್ಚ್ ಓಪನ್ ಆದಾಗ ಬಲ್ಮುಡಾದಲ್ಲೇ ನೀವು ಬರಬೇಕು. ಬರ್ತೀರಾ? ಇಲ್ವಲ್ಲ. ಅಂದರೆ ಮನೆಯಲ್ಲಿರುವಾಗ ಒಂದು ರೀತಿಯಾದಂಥ ಅಲಕ್ಷ್ಯತೆ. ದೇವರ ಸಭೆ ಕರ್ತನಲ್ಲಿ ಪ್ರಿಯವಾದವರೇ, ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ ಏನಂದರೆ, ಚರ್ಚ್ ನಡೀತಾ ಇಲ್ಲ ಅಂದರೆ ನಿನ್ನ ಮನೆ ಚರ್ಚ್ ಆಗಿದೆ, ನಿನ್ನ ಮನೆ ದೇವರ ಆಲಯವಾಗಿದೆ. ಆದುದರಿಂದ ಯಾವ ಬಟ್ಟೆಗಳನ್ನು ನಾನು ಹಾಕಿಕೊಳ್ಳಲಿ ಅವುಗಳನ್ನ ಮೊದಲೇ ನಾವು ರೆಡಿ ಮಾಡ್ಕೊಳ್ಬೇಕು ಅಲ್ವಾ? ಸೊ ಸಭೆಗೆ ಬರುವಾಗ ನಾವೇನು ಮಾಡ್ತೇವೆ, ನಮ್ಮ ಬೈಬಲ್ಗಳನ್ನ ನಾವು ಹಿಡ್ಕೊಂಡು ಬರ್ತೇವೆ. ಸೊ ಆದುದರಿಂದ ಬೈಬಲ್, ನೋಟ್ಬುಕ್ ಮತ್ತು ಪೆನ್ ಇವುಗಳನ್ನೆಲ್ಲ ಕಾಣಿಕೆಯನ್ನು ಸಿದ್ಧಪಡಿಸ್ಕೊಂಡು ರೆಡಿಯಾಗಿ ನಾವು ಕುಳಿತುಕೊಳ್ಬೇಕು. ಮೊಬೈಲಲ್ಲಿಯೇ ಬೈಬಲ್ ಇರ್ತದಲ್ಲ ಪಾಸ್ಟ್ರೆ, ಅದಕ್ಕೆ ನಾವು ಬೈಬಲ್ ಏನು ಇಟ್ಕೊಂಡಿಲ್ಲ, ಮೊಬೈಲ್ ಇಟ್ಕೊಂಡಿದ್ದೀವಿ. ಯಾಕಂದರೆ ಮೊಬೈಲಲ್ಲಿ ಬೈಬಲ್ ಇದೆ ಅಲ್ಲ ಅಂತ. ಮೊಬೈಲ್ನ ನೀವು ಟಾಯ್ಲೆಟ್ ತೊಗೊಂಡು ಹೋಗ್ತೀಯಾ? ಬೈಬಲ್ನ ಟಾಯ್ಲೆಟ್ ತೊಗೊಂಡು ಹೋಗ್ತೀಯಾ? ಇಲ್ವಲ್ಲ. ಸೊ ಆದುದರಿಂದ ಆಲೋಚನೆ ಮಾಡಿ ನೋಡಿ, ನಾನು ಸಭೆ ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಅಂತ ಹೇಳುವಾಗ ನಮ್ಮ ಆತ್ಮವನ್ನು ಹೇಗೆ ನಾವು ಸಿದ್ಧ ಮಾಡಿಕೊಳ್ತಾ ಇದ್ದೇವೆ ಮತ್ತು ಸಂದೇಶವನ್ನು ಕೇಳುವಾಗ ಫೀಡ್ಬ್ಯಾಕ್ ನಾವು ಕೊಡಬೇಕು. ಆರಾಧನೆ ಮಾಡುವಾಗ ಚರ್ಚಲ್ಲಿ ಏನಂತೀರ? ಹಾಲೆಲೂಯಾ, ಆಮೆನ್ ಎಂಬುದಾಗಿ ನೀವು ಹೇಳ್ತೀರಲ್ಲ. ಹಾಗಾದರೆ ಈಗ ನೀವು ಹೇಗೆ ಹೇಳಬಹುದು? ನೀವು ಫೀಡ್ಬ್ಯಾಕ್ ಕೊಡಬೇಕು. ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಫೇಸ್ಬುಕ್ಕಲ್ಲಿ ಆಮೆನ್ ಎಂಬುದಾಗಿ ಹೇಳಬೇಕು, ಹಾಲೆಲೂಯಾ ಎಂಬುದಾಗಿ ಫೀಡ್ಬ್ಯಾಕ್ಗಳನ್ನ ನೀವು ಮಾಡುವವರಾಗಿರ್ಬೇಕು. ಮಾತ್ರವಲ್ಲ, ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ, ಪ್ರಾರ್ಥನಾ ರಿಕ್ವೆಸ್ಟ್ಗಳನ್ನು ನೀವು ಕಳಿಸಿ ಎಂಬುದಾಗಿ. ಆದ್ದರಿಂದ ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನು ಸಹ ಕಳಿಸಬೇಕು. ಹೀಗಿರುವಾಗ ಸಭೆ, ಪಾಸ್ಟರ್ ಯಾವಾಗಲೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದುದರಿಂದ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ವೀಕ್ಷಕರಾಗಬೇಡ್ರಿ. ದೇವರಿಗೆ ವೀಕ್ಷಕರು ಬೇಕಾಗಿಲ್ಲ. ಲೋಕದಲ್ಲಿ ಅನೇಕ ಜನರು ಈ ಒಂದು ಕಾರ್ಯವನ್ನು, ಈ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾರೆ. ವೀಕ್ಷಕರು ಬೇಕಾಗಿಲ್ಲ. ಡೋಂಟ್ ಬಿ ಎ ಸ್ಪೆಕ್ಟೇಟರ್, ರಾದರ್ ಯು ಬಿಕಮ್ ದ ಪಾರ್ಟಿಸಿಪೇಟರ್. ಆರಾಧನೆಯಲ್ಲಿ ಪಾಲ್ಗೊಳ್ಳುವವನಾಗು ಎಂಬುದಾಗಿ ನಾನು ಈ ಹೊತ್ತಾರೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೀಗಿರುವಾಗ ನಾವು ಹಾಡನ್ನು ಹಾಡುವಾಗ ನೀವು ಜೊತೆಯಲ್ಲಿ ಹಾಡಿ, ನಾವು ವಾಕ್ಯವನ್ನು ಹೇಳುವಾಗ ಶ್ರದ್ಧೆಯಿಂದ ಕೇಳಿ, ನಾವು ಮೊಣಕಾಲೂರಿ ಆರಾಧನೆ ಮಾಡುವಾಗ ಆರಾಧನೆಯನ್ನು ಜೊತೆಯಲ್ಲಿ ಮಾಡಿ. ಬಿಕಾಸ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ವರ್ಷಿಪ್ ಸರ್ವೀಸ್. ಹೀಗಿರುವಾಗ ಅದರಲ್ಲಿ ದೊಡ್ಡ ಆಶೀರ್ವಾದ. ಈ ದಿನ ಟುಡೇ ಈಸ್ ಯುವರ್ಸ್ ಡೇ. ಗಾಡ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಅ ಗ್ರೇಟ್ ಬ್ರೇಕ್ ಇನ್ ಯುವರ್ ಲೈಫ್. ದೇವರಿನ ಜೀವಿತದಲ್ಲಿ ಒಂದು ವಿಶೇಷವಾದಂಥ ತಿರುವನ್ನು ಆತನು ತರಲಿಕ್ಕಿದ್ದಾನೆ ಮತ್ತು ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಹಾಲೆಲೂಯಾ, ದೇವರ ನಾಮ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಯೇಸುವಿನ ನಾಮದಲ್ಲಿ ನಮ್ಮ ಭಾನುವಾರದ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ದಿನ ವಿಶೇಷವಾದಂಥ ದಿನ. ಈ ಭಾನುವಾರ ಮದರ್ಸ್ ಡೇ, ತಾಯಂದಿರ ದಿನವಾಗಿದೆ. ಹಾಲೆಲೂಯಾ. ಎಲ್ಲ ನಮ್ಮ ಸಭೆಯ ಮತ್ತು ಎಲ್ಲ ದೇವಜನರ ಸಭೆಯ ವಿಶ್ವಾಸಿಗಳು ತಾಯಂದರಿಗೆ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ CKF ನ್ಯೂ ಜನರೇಷನ್ ಸಭೆಯ ಪರವಾಗಿ ನಾನು ಶುಭವನ್ನು ಹಾರೈಸುವನಾಗಿದ್ದೇನೆ. ಗಾಡ್ ಬ್ಲೆಸ್ ಯು ಮದರ್. ನಿಮ್ಮ ಜೀವಿತದಲ್ಲಿ ಆತ್ಮಿಕ ತಾಯಂದರಾಗಿ ನಿಮ್ಮ ವಿಚಾರದಲ್ಲಿ ದೇವರು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಂದೇ ಒಂದು ಏನಂತ ದೇವರ ವಾಕ್ಯದಲ್ಲಿ ನಾನು ಹೇಳ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯೂ ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ. ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವರು. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಲ್ಲಿ ಪ್ರಿಯವಾದವರೇ, ನೀವು ತಾಯಂದಿರು ಎಂಬುದಾಗಿ ಹೇಳುವಾಗ ನಿಮ್ಮ ಮಕ್ಕಳು ನಿಮ್ಮ ವಿಚಾರದಲ್ಲಿ ಹೇಳಬೇಕು ಸಾಕ್ಷಿಯನ್ನು.
ನಿನ್ನ ಗಂಡನು ನಿನ್ನ ವಿಚಾರದಲ್ಲಿ ಹೇಳಬೇಕು ಸಾಕ್ಷಿಯನ್ನು. ಹಾಗೆ ನಡೆದುಕೊಳ್ಳುವಂಥದ್ದು ಆ ತಾಯಿತನವನ್ನ ಅದು ಎತ್ತಿ ತೋರಿಸುವಂಥದ್ದಾಗಿರ್ತದೆ. ಹೀಗಿರುವಾಗ ಕರ್ತನಲ್ಲಿ ಪ್ರಿಯವಾದವರೇ, ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಆ ಮಾತುಗಳನ್ನು ನಾವು ಹೇಳಿದ್ದೇವೆ. ಆಕೆ ಸಮಾಧಿಯ ಮೇಲೆ ಅದೇ ಮಾತುಗಳನ್ನು ನಾನು ಬರೆಸಿದ್ದೇನೆ. ವೀಸೆ ನಾವು ಹೇಳ್ತೇವೆ, ನಮ್ಮ ತಾಯಿ ಧನ್ಯಳು ಎಂಬುದಾಗಿ. ನಮ್ಮ ತಂದೆ ಹೇಳ್ತಾರೆ, ಅನೇಕ ಸ್ತ್ರೀಯರನ್ನು ನೋಡಿದ್ದೇನೆ, ಆದರೆ ಶ್ರೇಷ್ಠವಾದವಳು ನನ್ನ ಹೆಂಡತಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗಿರುವಾಗ ಆದಷ್ಟು ಆತ್ಮಿಕ ಜೀವಿತದಲ್ಲಿ ಇದು ದೇವರಿಂದ, ಮಕ್ಕಳಿಂದ, ಗಂಡನಿಂದ ಬರಬೇಕಾದಂಥ ಒಂದು ಗೌರವ ಎಂಬುದಾಗಿ ನೆನೆಸಿ ಹಾಗೆ ಜೀವಿಸೋಕ್ಕೆ ಪ್ರಯತ್ನ ಮಾಡಿ. ಲೋಕದ ಜನರು ಏನನ್ನುತ್ತಾರೋ ಅವಶ್ಯಕತೆ ಇಲ್ಲ. ನಿನ್ನ ಮಕ್ಕಳು, ನಿನ್ನ ಗಂಡ ಮತ್ತು ನಿನ್ನ ದೇವರು ನಿನ್ನ ವಿಚಾರದಲ್ಲಿ ಏನನ್ನುತ್ತಾನೆ ಅದು ಶ್ರೇಷ್ಠವಾದ. ಹೀಗಿರುವಾಗ ತಾಯಿಯಂದರಿಗೆ ಶುಭವನ್ನು ನಾನು ಹಾರೈಸುವನಾಗಿದ್ದೇನೆ. ಕೊನೆಯಲ್ಲಿ ತಾಯಿಯಂದರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಸಹ ಮಾಡಲಿಕ್ಕಿದ್ದೇವೆ. ಹಾಲೆಲೂಯಾ. ದೇವರ ನಾವು ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯವಾದವರೇ, ಇದು ಅವಶ್ಯಕವಾದಂತಹ ಸಂಗತಿಗಳಾಗಿದ್ದವು. ಆದುದರಿಂದ ನಾನು ನಿಮಗೆ ತಿಳಿಸಬೇಕಾಗಿತ್ತು. ಸಮಯವನ್ನು ನಾನು ತೆಗೆದುಕೊಂಡಿದ್ದೇನೆ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ಆರಾಧನೆಗೆ ಹೋಗೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರ ಸನ್ನಿಧಾನದಲ್ಲಿ ಆರಾಧನೆಗೆ ನಮ್ಮ ಆತ್ಮಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೂ ಆದಂತಹ ನಮ್ಮ ಸ್ವರ್ಗೀಯ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನ ಈ ಉದಯ ಕಾಲದಲ್ಲಿ, ಭಾನುವಾರದ ದಿನದಲ್ಲಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ಕರ್ತನಿನ ವಾಕ್ಯಗಳನ್ನು ಕೇಳುವಂಥ ಅವಕಾಶವನ್ನು ನೀನು ಕಲ್ಪಿಸಿಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಅನಾನುಕೂಲಗಳ ಮಧ್ಯದಲ್ಲಿ ಕರ್ತ ನೀನು ನಮ್ಮನ್ನು ಮರೆಯಲಿಲ್ಲ ಸ್ವಾಮಿ. ಅನಾನುಕೂಲಗಳ ಮಧ್ಯದಲ್ಲಿ ನಿನ್ನ ಆರಾಧನೆ ನಿಂತು ಹೋಗಲಿಲ್ಲ ಸ್ವಾಮಿ. ನಿನ್ನ ಸ್ತುತಿಸುವಂಥ ಕೃಪೆಯನ್ನ ನನಗೂ ನನ್ನ ಕುಟುಂಬಕ್ಕೂ ನೀನು ಅನುಗ್ರಹ ಮಾಡಿದಕ್ಕಾಗಿ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ತಂದೆಯಾದಂಥ ದೇವರ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಇಳಿದು ಬಾ ಕರ್ತನೆ. ಎಲ್ಲೆಲ್ಲಿ ನಿನ್ನ ದೇವರ ಮಕ್ಕಳು ಕರ್ತನೆ ಮನೆಗಳಲ್ಲಿ ಸೇರಿಕೊಂಡು ಕುಟುಂಬವಾಗಿ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೋ ಅವರ ಮನೆಯೇ ದೇವರ ಆಲಯವಾಗಿದೆ. ಆ ಆಲಯದಲ್ಲಿ ಅವರು ಸಲ್ಲಿಸುವಂತ ಆರಾಧನೆ ಪರಲೋಕಕ್ಕೆ ನೀ ಏರಿ ಬರಲಿ ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಈ ಆರಾಧನೆಯ ಮೂಲಕವಾಗಿ ದೇವರೇ ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನ ನೀನೇ ಹೊಂದಿಕೊಳ್ಳಬೇಕೆಂಬುದ ಪ್ರಾರ್ಥನೆ. ನಿನ್ನ ಸಿಂಹಾಸನ ನಮ್ಮ ಮಧ್ಯದಲ್ಲಿ ಎತ್ತಲ್ಪಡಲಿ, ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮ ಸ್ತೋತ್ರವಾಗಲಿ. ನಮ್ಮ ದೇವರು ಜೀವಿಸುವಂತಹ ದೇವರು. ಆತನೇ ನಮ್ಮ ಜೀವಿತದಲ್ಲಿ, ನಮ್ಮ ಬಾಳಿನಲ್ಲಿ ಜೀವ ಜಲವಾಗಿರುವ ಆತನಾಗಿದ್ದಾನೆ. ಯಾರು ಆತನನ್ನು ನಂಬುತ್ತಾರೋ ಅವರ ಹೊಟ್ಟೆಯೊಳಗಿಂದ ಜೀವಧಾರೆಗಳು, ನದಿಗಳು ಹರಿದು ಬರುತ್ತವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಆ ಜೀವ ಜಲವಾದಂಥ ದೇವರನ್ನ ನಾವು ಸ್ತುತಿಸಿ ಆರಾಧನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು. ಪ್ರೈಸ್. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳು ಮುಕ್ಕಿ ಮುಕ್ಕಿ ಬಾ. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳು ಮುಕ್ಕಿ ಮುಕ್ಕಿ ಬಾ. ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ, ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ. ಆತ್ಮನ ವರವ ನನಗೆ ದಯ ಪಾಲಿಸು, ಆತ್ಮನ ವರವ ನನಗೆ ದಯ ಪಾಲಿಸು. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳು ಮುಕ್ಕಿ ಮುಕ್ಕಿ ಬಾ. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳು ಮುಕ್ಕಿ ಮುಕ್ಕಿ ಬಾ. ಬಂಡೆಯನ್ನು ಸಿಳಿದಿಯ ಡವಿಯೊಳಗೆ ಕರ್ತ ನಿನ್ನ ಜನರಿಗೆ ದಾಖಲಿಸಿದಿ. ಬಂಡೆಯನ್ನು ಸಿಳಿದಿಯ ಡವಿಯೊಳಗೆ ಕರ್ತ ನಿನ್ನ ಜನರಿಗೆ ದಾಖಲಿಸಿದಿ. ತಗ್ಗು ದಿನ್ನೇಳು ಬೆಟ್ಟ ಗುಡ್ಡಗಳು, ತಗ್ಗು ದಿನ್ನೇಳು ಬೆಟ್ಟ ಗುಡ್ಡಗಳು, ಸಮೃದ್ಧಿಯ ದೇಶವನ್ನು ಅನುಗ್ರಹಿಸಿದಿ, ಸಮೃದ್ಧಿಯ ದೇಶವನ್ನು ಅನುಗ್ರಹಿಸಿದಿ. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳು ಮುಕ್ಕಿ ಮುಕ್ಕಿ ಬಾ. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿಯೇ ನನ್ನೊಳು ಮುಕ್ಕಿ ಮುಕ್ಕಿ ಬಾ. ಚಲುಮೆ ಅದು ಮುಗಿ ಹರಿಯಲು, ಹೊಸ ಹಾಡು ಪಾಡೆದು ನೀ ಸಂತೋಷಿಸುವಿ. ಕೃಪೆಯ ಚಲುಮೆ ಅದು ಮುಗಿ ಹರಿಯಲು, ಹೊಸ ಹಾಡ ಪಾಡೆದು ನೀ ಸಂತೋಷಿಸುವಿ. ಪರಿಶುದ್ಧವಾದ
ಮಾಡಿದಂತಹ ದೇವರಾಗಿದ್ದಾರೆ. ಆ ದೇವರು ಸತ್ಯನಾದಂತಹ ದೇವರು, ನಾನೇ ಮಾರ್ಗ ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದಂತಹ ದೇವರು. ಆ ದೇವರು ನಮ್ಮನ್ನ ಚಿಂತೆಗಳಿಂದ ಕಷ್ಟಗಳಿಂದ ಬಿಡುಗಡೆ ಮಾಡುವಂತಹ ದೇವರು. ನನ್ನ ಕಾಲು ಜಾರಿತು ಎಂಬುದಾಗಿ ಅಂದುಕೊಳ್ಳುವಾಗಲೇ ಕೃಪೆಯಿಂದ ನಮ್ಮನ್ನ ಮೇಲಕ್ಕೆ ಎತ್ತುವಂತಹ ದೇವರಾಗಿದ್ದಾರೆ. ಆ ದೇವರನ್ನು ಸ್ತುತಿಸಿ ನಾವೆಲ್ಲರೂ ಆರಾಧನೆ ಮಾಡೋಣ. ಸಾಧ್ಯವಾದವರು ಮೊಣಕಾಲುಗಳನ್ನು ಹಾಕಿ ಅಥವಾ ನಿಂತುಕೊಂಡು ನಮ್ಮ ಕರಗಳನ್ನು ಪರಲೋಕದ ಕಡೆಗೆ ನಾವು ಎತ್ತೋಣ. ದೇವರನ್ನು ನಾವು ಆರಾಧನೆ ಮಾಡೋಣ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಆ ದೇವರ ಒಂದು ಚಲಿಸುವಿಕೆ ನಮ್ಮ ಮಧ್ಯದಲ್ಲಿದೆ. ದೀಪಸ್ತಂಭಗಳ ಮಧ್ಯದಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ಹೀಗಿರುವಾಗ ಕರ್ತನಲ್ಲಿ ಪ್ರಿಯವಾದವರೇ, ನಮ್ಮ ಹೃದಯದ ಅಂತರಾಳದಿಂದ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಕರಗಳ ಜೊತೆಯಲ್ಲಿ ನಿಮ್ಮ ಮನಸ್ಸುಗಳನ್ನು ಸಹ ಎತ್ತಿರಿ ಎಂಬುದಾಗಿ. ಹೀಗಿರುವಾಗ ನಮ್ಮ ಮನಸ್ಸುಗಳನ್ನ ದೇವರ ಕಡೆಗೆ ಎತ್ತಿ ಹೃದಯದ ಅಂತರಾಳದಿಂದ ದೇವರು ನಾವು ಆರಾಧನೆ ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪರಲೋಕದ ಕಡೆಗೆ ನಮ್ಮ ಕಣ್ಣುಗಳನ್ನು, ಆತ್ಮಿಕ ಕಣ್ಣುಗಳನ್ನು ತೆರೆದು ನಾವು ನೋಡೋಣ. ಆತನ ಸಿಂಹಾಸನ ನಮ್ಮ ಮಧ್ಯದಲ್ಲಿ ಎತ್ತಲ್ಪಟ್ಟಿದೆ. ಆ ಪರಲೋಕದ ರಾಜಾತಿ ರಾಜನನ್ನು ನಾವು ಸ್ತುತಿಸಿ ಕೊಂಡಾಡಿ ಆತನ ನಾಮವನ್ನು ನಾವು ಘನಪಡಿಸೋಣ. ಹಾಲೆಲೂಯಾ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ಪ್ರೀತಿಯಾದಂತಹ ಸಭೆಗೋಸ್ಕರ ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದಂತ ದೇವರು ನೀನು ಸ್ವಾಮಿ. ನಿನ್ನ ರಕ್ತವನ್ನು ಸುರಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಆತ್ಮಗಳನ್ನು ನೀನು ಕೊಂಡುಕೊಂಡಿದ್ದೀ ಕರ್ತನೆ. ಅಪ್ಪ, ನಾವು ಕ್ರೈಕ್ಕೆ ಒಳಪಟ್ಟವರಾಗಿದ್ದೇವೆ ಕರ್ತನೆ. ಈಗ ನೀನು ಆರಿಸಿಕೊಂಡಂತಹ ಸಭೆ ಸುಕ್ಕು ಮುಂತಾದದ್ದು ಇಲ್ಲದೆ ಪರಿಶುದ್ಧ ಕನ್ನಿಕೆಯಾಗಿರಬೇಕೆಂಬುದಾಗಿ ಹೇಳಿ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನ ಶುಭ್ರ ಮಾಡಿದ ಕರ್ತನೆ. ದೇವರ ಕುರಿಮರಿಗೆ, ದೇವರ ವಾಕ್ಯವೆಂಬ ಆತನೆ ನಮಗೆ ನೀತಿಯ ಬಿಳಿ ವಸ್ತ್ರವನ್ನ ಒದಿಸುವುದಕ್ಕೋಸ್ಕರವಾಗಿ ರಕ್ತದಿಂದ ಪ್ರೋಕ್ಷಿತವಾದಂತಹ ವಸ್ತ್ರಗಳನ್ನ ನೀನು ಧರಿಸಿಕೊಂಡಿದ್ದೀ ಕರ್ತನೆ. ಅಪ್ಪ, ಸಭೆಯಾದಂಥ ನಮ್ಮನ್ನ, ಕನ್ನಿಕೆಯಾದಂಥ ನಮ್ಮನ್ನ, ಮೊದಲ ಗಿತ್ತಿಯಾದಂಥ ನಮ್ಮನ್ನ ಯಾಕೆ ಇಷ್ಟ ಆಗಿ ನೀನು ಪ್ರೀತಿ ಮಾಡಿದೆ ಸ್ವಾಮಿ. ಒಬ್ಬ ಪುರುಷನು ಸ್ತ್ರೀಯನ್ನ ವಿವಾಹವಾಗಲಿಕ್ಕಿರುವಾಗ ಆಕೆಯ ಸೌಂದರ್ಯ, ಆಕೆಯ ಉದ್ಯೋಗ, ಆಕೆಯ ಎಜುಕೇಶನ್, ಆಕೆಯ ಕುಟುಂಬ ಹಿನ್ನೆಲೆ, ಅವರ ಆಸ್ತಿ ಪಾಸ್ತಿಗಳನ್ನು ನೋಡುತ್ತಾರೆ ಕರ್ತನೆ. ಯಾವ ಅಂದಚಂದವೂ ಇಲ್ಲದೆ ಪಾಪಿಗಳಾಗಿ ಕುರೂಪಿಗಳಾಗಿ ನರಕಕ್ಕೆ ಪಾತ್ರರಾದಂಥ ನಮ್ಮನ್ನ, ಅಪಾತ್ರರಾದಂಥ ನಮ್ಮನ್ನ ಪ್ರೀತಿ ಮಾಡಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನನ್ನ ಮೊದಲ ಗಿತ್ತಿ ಎಂಬುದಾಗಿ ಹೇಳಿದೆಯಲ್ಲ ದೇವರೇ, ನಿನಗೆ ಸ್ತೋತ್ರ. ಅಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಹೃದಯದ ಅಂತರಾಳದಿಂದ ನಾವು ನಿನಗೆ ಹಾಡುಗಳನ್ನು ಹಾಡುತ್ತೇವೆ ಸ್ವಾಮಿ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರ್ಷದಿ ನಾವು ನಲಿಯುತ್ತೇವೆ ಕರ್ತನೆ. ಎಂದೆಂದು 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 ದೇವರೇ ನಾವು ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ, ನಿನ್ನನ್ನೇ ನಂಬಿದ್ದೇವೆ. ನಮ್ಮ ನಂಬಿಕೆಗೆ ನೀನೇ ಆಧಾರನಾಗಿದೆಯಲ್ಲ ಅಪ್ಪ, ನಿನಗೆ ಸ್ತೋತ್ರ. ಸ್ತೋತ್ರ ಕರ್ತನೆ. ನಿನ್ನ ಅಮಿತವಾದಂಥ ಪ್ರೀತಿಗೋಸ್ಕರವಾಗಿ ದೇವರೇ ನಿನಗೆ ಸ್ತೋತ್ರಪ್ಪ. ಘನತೆ, ಮಾನ, ಮಹಿಮೆ ಯಜ್ಞದ ಕುರಿಮರಿಯಾದಂಥ ಯೇಸುವೇ ನಿನಗೆ ಉಂಟಾಗಲಿ ಕರ್ತನೆ. ಆಮೇನ್, ಆಮೇನ್. Hallelujah. Thank you, Jesus. Thank you, Jesus. Thank you, Lord. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಿರುವಂದಾವರ್ತಿ ನಾನು ನಿಮ್ಮನ್ನು ವಂದಿಸಿ ದೇವರ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ನಾನು ಆಹ್ವಾನಿಸುವನಾಗಿದ್ದೇನೆ. ಈ ದಿನದ ಆರಾಧನೆಯಲ್ಲಿ ದೇವರ ಆತ್ಮ ಬಲವಾಗಿ ನಮ್ಮ ಮಧ್ಯದಲ್ಲಿ ಚಲಿಸಿರುವುದನ್ನ ನಿಮ್ಮ ಅನುಭವಕ್ಕೆ ಬಂದಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಎಸ್, ದ ಲಾರ್ಡ್ ಇಸ್ ಹಿಯರ್. ನಿನ್ನ ಮನೆಯಲ್ಲಿ ದೇವರ ಪ್ರಸನ್ನತೆ ಇದೆ. ನಿನ್ನ ಮನೆಯಲ್ಲಿ ದೇವರ ಆತ್ಮನು ಇಳಿದು ಬಂದಿದ್ದಾನೆ. ಆತನು ಈ ದಿನ ನಿನ್ನ ಸಂಗಡ ಮಾತನಾಡಲಿಕ್ಕಿದ್ದಾನೆ. ಆತನ ಸ್ವರಕ್ಕೆ ಕಿವಿಗೊಡುವುದಕ್ಕೋಸ್ಕರವಾಗಿ ನಾವು ಸಿದ್ಧರಾಗೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಕರ್ತನ ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡು ಕರ್ತನೆ. ನಿನ್ನ ವಾಕ್ಯ ಜೀವವುಳ್ಳದ್ದು, ನಿನ್ನ ವಾಕ್ಯ ಮಾತನಾಡುವಂಥದ್ದು, ನಿನ್ನ ವಾಕ್ಯ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದು, ನಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದು. ಲಾರ್ಡ್, ಸ್ಪೀಕ್ ಅವರ್ ಹಾರ್ಟ್ಸ್ ಫಾದರ್. ದೇವರೇ, ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡು ಸ್ವಾಮಿ. ಈ ದಿನ ನಾನು ಕೇಳುವಂಥ ಸಂದೇಶ ಜೀವಿತವನ್ನು ಬದಲು ಮಾಡಲಿ ಎಂಬುದ ಪ್ರಾರ್ಥನೆ ಸ್ವಾಮಿ. ಓ ಕರ್ತನೆ, ಮಾತನಾಡು. ನಿನ್ನ ವಾಕ್ಯ ಜೀವವುಳ್ಳದ್ದು, ನಿನ್ನ ವಾಕ್ಯ ಇಬ್ಬಾಯಿಕಂತೆ ನನಗೂ ಮಾತನಾಡುವಂಥದ್ದಾಗಿದೆ. ಬೋಧಿಸುವಾಗ ಕೇಳುವಂಥವರಿಗೆ ಮಾತನಾಡುವಂಥದ್ದಾಗಿದೆ. ಲಾರ್ಡ್, ಯು ಸ್ಪೀಕ್ ಟು ಅವರ್ ಹಾರ್ಟ್ಸ್ ಫಾದರ್. ತೆರೆದ ಮನುಷ್ಯನವರಾಗಿ ನಿನ್ನ ಸನ್ನಿಧಾನವಿದ್ದೇವೆ. ಮಾತನಾಡು ಸ್ವಾಮಿ, ಸಿದ್ಧರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯವಾದವರೇ, ಆರಾಧನೆ ಮಾಡುವಾಗ ಆ ದೇವರ ಪ್ರೀತಿಯನ್ನು ನೆನೆಸಿಕೊಳ್ಳುವಾಗ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ದೇವರ ಪ್ರೀತಿ ಅಷ್ಟು ಅಗಾಧ.
ಅಗಾಧವಾಗಿದೆ, ಅಗಾಧವಾಗಿದೆ. ಈ ಲೋಕದಲ್ಲಿ ತಾಯಿ ತನ್ನ ಮನೆಕೂಸನ್ನು ಮರೆತಾಳು, ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾನೆ. ನಮ್ಮ ದೇವರು ಜೀವಿಸುವಂಥ ದೇವರು, ಆತನ ವಾಕ್ಯ ಜೀವಿಸುವಂಥದ್ದು. ಹೀಗಿರುವಾಗ ಈ ದಿನ ದೇವರ ಹಸ್ತಗಳಲ್ಲಿ ನಮಗೆ ಒಪ್ಪಿಸಿಕೊಡೋಣ. ದೇವರ ಆತ್ಮನು ತಾನೇ ನಮ್ಮ ಹೃದಯಗಳ ಸರಳ ಮಾತನಾಡಲಿ ಎಂಬುದಾಗಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಸಂದೇಶದಲ್ಲಿ ಪಾಲ್ಗೊಳ್ಳೋಣ. ಸಂದೇಶವನ್ನು ನಾವು ಕೇಳೋಣ. ದ ಲಾರ್ಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಯು ಟುಡೇ. ಈ ದಿನದಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಿಲ್ಲ. ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದವಾಕ್ಯವು 2ನೇ ಅರಸುಗಳು 3ನೇ ಅಧ್ಯಾಯ 16ನೇ ವಚನದಿಂದ 17ನೇ ವಚನದವರೆಗೆ. 2ನೇ ಅರಸುಗಳು 3ನೇ ಅಧ್ಯಾಯ 16ನೇ ವಚನದಿಂದ 17ನೇ ವಚನದವರೆಗೆ. ಅನಂತರ ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು, ನೀವು ನಿಮ್ಮ ಕುರಿದನಗಳು ಎಲ್ಲಾ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಈ ದೇವರ ವಾಕ್ಯವನ್ನು ನಾವು ಆಳವಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರು ಪ್ರವಾದಿಯಾದಂಥ ಎಲೀಷನ ಮೂಲಕವಾಗಿ ಆತನು 3 ಸಂಗತಿಗಳನ್ನು ತಿಳಿಸುವುದನ್ನು ನಾವು ನೋಡ್ತೇವೆ. ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ. 2ನೇಯದಾಗಿ ಗಾಳಿ ಮಳೆ ಕಾಣದಿದ್ದರೂ ಗುಂಡಿಗಳನ್ನು ಮಾಡಿರಿ. 3ನೇಯದಾಗಿ ನಾನು ಅದನ್ನು ನೀರಿನಿಂದ ತುಂಬಿಸುವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ನಾನು ಹಂಚುವುದಕ್ಕಿಂತ ಮುಂಚಿತವಾಗಿ ಇದರ ಹಿನ್ನೆಲೆಯನ್ನು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು 3ನೇ ಅಧ್ಯಾಯ, 2ನೇ ಅರಸುಗಳು 3ನೇ ಅಧ್ಯಾಯದಲ್ಲಿ ನಾವು ಓದಿದಂಥ ವಾಕ್ಯ ಭಾಗಗಳ ಹಿನ್ನೆಲೆಯನ್ನು ನೋಡುವಾಗ 4 ಅರಸರನ್ನು ನಾವು ಕಾಣುತ್ತೇವೆ. 4 ಜನ ಅರಸರು, ರಾಜರು ಇದ್ದಾರೆ. ಇಸ್ರಾಯೇಲರ ರಾಜನು, ಆತನ ಹೆಸರು ಯೋರಾಮ ಎಂಬುದಾಗಿ, ಮೋವಾಬಿನ ರಾಜನು ಮೇಷನು ಎಂಬುದಾಗಿ, ಮಾತ್ರವಲ್ಲ ಯಹೂದ್ಯರ ಅರಸನು ಯೆಹೋಷಾಫಾಟನು ಎಂಬುದಾಗಿ, ಮತ್ತು ಏದೋಮಿನ ಅರಸನು. 4 ಜನ ಅರಸರ ಕುರಿತಾಗಿ ನಾವು ಇಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಅಹಾಬನು ಎಂಬ ಒಬ್ಬ ರಾಜನಿದ್ದನು. ಅಹಾಬನು ಎಂಬ ಒಬ್ಬ ರಾಜನು ಆಡಳಿತವನ್ನು ನಡೆಸುವಂತಹ ದಿನಗಳಲ್ಲಿ ಆತನು ಮೋವಾಬನ್ನ ಮುತ್ತಿಗೆ ಹಾಕಿ ವಶ ಮಾಡಿಕೊಂಡಿದ್ದರು. ಆಗ ಮೋವಾಬಿನವರು ಪ್ರತಿ ವರ್ಷ ನಾವು 1,00,000 ಕುರಿಗಳ ಉಣ್ಣೆಯನ್ನ, 1,00,000 ಟಗರುಗಳ ಉಣ್ಣೆಯನ್ನ ಕಪ್ಪವಾಗಿ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಮೇಷನು ಆತನು ಒಪ್ಪಿಕೊಂಡಿದ್ದರು. ಹೀಗಿರುವಾಗ ಅಹಾಬನು ರಾಜನಾದಂತಹ ದಿನಗಳಲ್ಲಿ, ಅಹಾಬನು ಇಸ್ರಾಯೇಲರ ರಾಜನಾದಂತಹ ದಿನಗಳಲ್ಲಿ ಈ ಒಬ್ಬ ಮೋವಾಬಿನ ಅರಸನು ಮೇಷನು ಆತನು ಪ್ರತಿ ವರ್ಷ ಕಪ್ಪ ಕಾಣಿಕೆಗಳನ್ನು ಆತನಿಗೆ ಕಳಿಸುತ್ತಾ ಇದ್ದರು. ಅಹಾಬನು ಸತ್ತ ನಂತರ ಇಸ್ರಾಯೇಲರ ರಾಜನು, ಅವನ ಮಗನು ಯೋರಾಮನು ಆತನು ಆ ಪಟ್ಟವನ್ನು ಅಲಂಕರಿಸುವುದನ್ನ, ಸಿಂಹಾಸನವನ್ನ ಅಲಂಕರಿಸುವುದನ್ನು ನಾವು ನೋಡುತ್ತೇವೆ. ಆ ದಿನಗಳಲ್ಲಿ ಯೋರಾಮನು ಇಸ್ರಾಯೇಲಿನ ರಾಜನಾದಂಥ ದಿನಗಳಲ್ಲಿ ಮೋವಾಬಿನ ಅರಸನಾದಂಥ ಮೇಷನು ಕಪ್ಪ ಕೊಡುವುದನ್ನು ನಿಲ್ಲಿಸಿ ಬಿಡುತ್ತಾನೆ. ಯಾಕಂದ್ರೆ ಆ ಒಪ್ಪಂದ ತಂದೆಯ ಜೊತೆಯಲ್ಲಿ ಆಗಿತ್ತು. ಹೀಗಿರುವಾಗ ಮಗನು ಅರಸನಾಗಿದ್ದಾನೆ, ತಂದೆ ಸತ್ತು ಹೋಗಿದ್ದಾನೆ ಎಂಬುದ ಕಾರಣದಿಂದ ಆತನು ಕಪ್ಪ ಕಾಣಿಕೆಯನ್ನು ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನು. ಹೀಗಿರುವಾಗ ಇಸ್ರಾಯೇಲರ ಅರಸನಾದಂಥ ಯೋರಾಮನಿಗೆ ಕೋಪ ಬರುತ್ತದೆ. ಆತನು ಕೋಪ ಉಳ್ಳವನಾಗಿ, ಯಾಕೆ ನೀನು ಕಪ್ಪ ಕಾಣಿಕೆಯನ್ನು ಕಳಿಸ್ತಾ ಇಲ್ಲ, ಒಂದು ವೇಳೆ ಕಳಿಸದ ಹೋದ ಪಕ್ಷದಲ್ಲಿ ನಾನು ಯುದ್ಧವನ್ನು ಸಾರಬೇಕಾಗುತ್ತದೆ ಎಂಬುದಾಗಿ ನೆನೆಸಿ ಆ ಇಸ್ರಾಯೇಲರ ಅರಸನಾದಂಥ ಯೋರಾಮನು ಆತನು ಮೋವಾಬ್ ದೇಶಕ್ಕೆ ವಿರುದ್ಧವಾಗಿ, ಮೇಷನು ಅರಸನಾದಂಥ ಮೋವಾಬಿನ ಅರಸನಾದಂಥ ಮೇಷನಿಗೆ ವಿರುದ್ಧವಾಗಿ ಆತನು ಯುದ್ಧಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ. ಆತನು ಯುದ್ಧಕ್ಕೆ ಹೋಗುವಾಗ ಆತನು ಇಸ್ರಾಯೇಲರ ಅರಸನು, ಆತನು ಇನ್ನೊಬ್ಬ ಅರಸನ ಸಹಾಯವನ್ನು ಕೇಳುತ್ತಾನೆ. ಆತನು ಯೆಹೋಷಾಫಾಟನು, ಯಹೂದ್ಯರ ಅರಸನು, ಮತ್ತು ಇನ್ನೊಬ್ಬ ಅರಸನನ್ನ ಕೇಳಿಕೊಳ್ತಾನೆ, ಅವರು ಎದೋಮಿನ ಅರಸನು. ಈ 3 ಜನ ಅರಸರು ಸೇರಿ ಮೇಷನು ಎಂಬ ಮೋವಾಬ್ ಅರಸನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ. ಯುದ್ಧಕ್ಕೆ ಹೋಗುವಾಗ ಅವರೆಲ್ಲರೂ ಯೋಚನೆ ಮಾಡಿ 3 ಜನ ಅರಸರು ಸೇರ್ತಾರೆ. ಇಸ್ರಾಯೇಲಿನ ಅರಸನು, ಯಹೂದ್ಯರ ಅರಸನು ಮತ್ತು ಎದೋಮಿನ ಅರಸನು, 3 ಜನ ಅರಸರು ಸೇರಿ ಒಬ್ಬ ಅರಸನ ಮೇಲೆ ಯುದ್ಧಕ್ಕೆ ಹೋಗುವಾಗ ಅವರು ಬೇರೆ ಬೇರೆ ಮಾರ್ಗವಾಗಿ ಅವರು ಸೇರಿಕೊಂಡು ಬರ್ತಾರೆ. ಆ ಬೇರೆ ಬೇರೆ ಮಾರ್ಗವಾಗಿ ಅವರು ಅರಣ್ಯ ಪ್ರಾಂತದಲ್ಲಿ ಅವರು ಹಾದು ಹೋಗುವಾಗ ಅಲ್ಲಿ ಅವರಿಗೆ ನೀರೇ ಸಿಕ್ಕುವುದಿಲ್ಲ. 7 ದಿನಗಳ ಕಾಲ, ಎಷ್ಟು ದಿನಗಳ ಕಾಲ?
7 ದಿನಗಳ ಕಾಲ ಅವರು ಸುತ್ತಾಗಿ ಅವರು ಹೋಗುವುದರಿಂದ ಅವರಿಗೆ ದಾರಿಯಲ್ಲಿ ನೀರೇ ಸಿಕ್ಕಲಿಲ್ಲ. ಆಲೋಚನೆಯನ್ನ ಮಾಡಿ, ಒಬ್ಬ ರಾಜನು, ಆತನ ಹಿಂದೆ ದೊಡ್ಡ ಸೈನ್ಯ ಇದೆ. ಆ ಸೈನ್ಯಕ್ಕೆ ಬೇಕಾದಂಥ ನೀರನ್ನು ಒದಗಿಸಬೇಕು. ಅವರ ಜೊತೆಯಲ್ಲಿ ಒಂಟೆಗಳು ಇವೆ, ಒಂಟೆಗಳಿಗೆ ನೀರನ್ನು ಒದಗಿಸಬೇಕು. ಆತನ ಜೊತೆಯಲ್ಲಿ ಅಶ್ವಬಲವಿದೆ, ಕುದುರೆಗಳಿವೆ, ಕುದುರೆಗಳಿಗೆ ನೀರನ್ನು ಒದಗಿಸಬೇಕು. ಮತ್ತು ಆನೆಗಳಿವೆ, ಆನೆಗಳಿಗೆ ಇವುಗಳನ್ನು ನೀರನ್ನು ಒದಗಿಸಬೇಕು. ಮತ್ತು ತಮಗೂ ಸಹ ಕುಡಿಯುವುದಕ್ಕೆ ಲಕ್ಷಾಂತರ ಸೈನಿಕರಿಗೆ ನೀರಿನ ಅವಶ್ಯಕತೆ ಇದೆ. ಹೀಗಿರುವಾಗ ಒಂದು ಸೈನ್ಯವಲ್ಲ, 3 ಸೈನ್ಯಗಳು, 3 ಅಶ್ವ ಬಲಗಳು ಇವೆಲ್ಲ ಇರುವಾಗ ಅಲ್ಲಿ ನೀರು 7 ದಿನಗಳ ಕಾಲ ಸುತ್ತುವಾಗ ಅವರಿಗೆ ನೀರೇ ಸಿಕ್ಕುವುದಿಲ್ಲ. ಅವರ ಪರಿಸ್ಥಿತಿ ಏನಾಗಿರ್ಬೋದು ಆಲೋಚನೆ ಮಾಡಿ ನೋಡಿ. ಒಂದು ದಿನ, ಒಂದು ವಾರ ನಮ್ಮ ಮನೆಯಲ್ಲಿ ನೀರು ಬರಲಿಲ್ಲ ಅಂತಂದ್ರೆ ಸರ್ಕಾರವನ್ನು ಇಷ್ಟಾಗಿ ನಾವು ದೂಷಿಸ್ತೇವೆ, ನೀರಿಗೋಸ್ಕರವಾಗಿ ಪರದಾಡ್ಬಿಡ್ತೇವೆ, ನೀರಿಲ್ಲ ಎಂಬುದಾಗಿ. ಅಡವಿಯ ಪ್ರಾಂತದಲ್ಲಿ ಯುದ್ಧಕ್ಕೆ ಹೊರಟಿದ್ದಾರೆ, 7 ದಿನಗಳ ಕಾಲ ಅವರಿಗೆ ನೀರೇ ಸಿಕ್ಕಲಿಲ್ಲ. ಹೀಗಿರುವಾಗ ಆ ಅರಸನಾದಂಥ ಯೋರಾಮನು ಆತನ ಪರಿಸ್ಥಿತಿ ಹೇಗಾಗಿದೆ ಎಂಬುದಾಗಿ ವಚನ 10ರಲ್ಲಿ ನಾವು ನೋಡುತ್ತೇವೆ. 10ನೇ ವಚನವನ್ನು ನೋಡೋಣ. ಮಾರ್ಗದಲ್ಲಿ ಅವರ ಸೈನಿಕರಿಗೂ ಅವರು ತಂದ ಪಶುಗಳಿಗೂ ನೀರು ಸಿಕ್ಕದೆ ಹೋದದ್ದರಿಂದ ಇಸ್ರಾಯೇಲ್ಯರ ಅರಸನು, ಅಯ್ಯೋ, ಯೆಹೋವನು 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದ್ದಾನೆ ಎಂದು ಗೋಳಾಡಿದನು. ಇಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರ ಅರಸನು ಹೇಳ್ತಾ ಇದ್ದಾನೆ. ಏನನ್ನ ಹೇಳ್ತಾ ಇದ್ದಾನೆ? ಅಯ್ಯೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಯ್ಯೋ ಎಂಬ ಪದ ಯಾವಾಗ ಉಪಯೋಗ ಮಾಡ್ತಾರೆ? ಎಲ್ಲ ಬಲವನ್ನ ಕಳೆದುಕೊಳ್ಳುವಾಗ ಗೋಳಾಡುವಂತ ಒಂದು ರೀತಿ. ಅಯ್ಯೋ, ನಮಗೆ ನೀರಿಲ್ಲವಲ್ಲ, ನಾವು ಸೋತು ಹೋಗುತ್ತೇವಲ್ಲ, ದೇವರು ಈ ಅರಸನಿಗೆ ಒಪ್ಪಿಸುವುದಕ್ಕಾಗಿ ನಮ್ಮನ್ನು ಕರೆತಂದಿದ್ದಾನಲ್ಲ ಎಂಬುದಾಗಿ ಹೇಳಿ ಅಯ್ಯೋ ಎಂಬುದಾಗಿ ಗೋಳಾಡುವುದನ್ನು ನಾವು ನೋಡುತ್ತೇವೆ. ನಿಮ್ಮ ಮನೆಗಳಲ್ಲಿ ಕಷ್ಟಗಳು, ನಿಮ್ಮ ಮನೆಗಳಲ್ಲಿ ಸಮಸ್ಯೆಗಳು, ಶೋಧನೆಗಳು ಬರುವಾಗ, ಸಾಲಗಾರರು ಬಂದು ನಿಂತಾಗ, ಪರಿಸ್ಥಿತಿ ಗಂಭೀರವಾಗುವಾಗ ಅಯ್ಯೋ ಎಂಬುದಾಗಿ ನಾವು ಓಡಾಡ್ತೇವಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ, ಯಾಕಂದ್ರೆ ಲಕ್ಷಗಟ್ಟಲೆ ಸೈನಿಕರು, ತನ್ನ ಸ್ನೇಹಿತರಾದಂಥ ಯೆಹೋಷಾಫಾಟನು ಮತ್ತು ಎದೋಮಿನ ರಾಜನು, ಅವರ ಸೈನ್ಯಗಳು, ಅವರ ಪಶುಗಳು, ಅವರ ಕುದುರೆಗಳು ಅವೆಲ್ಲವುಗಳಿಗೆ ನೀರನ್ನು ಒದಗಿಸಬೇಕಾಗಿತ್ತು. ನೀರೇ ಇಲ್ಲ, 7 ದಿನಗಳ ಕಾಲ ಸುತ್ತಿದ್ದಾರೆ. ಆಗ ಅವನ ಗೋಳಾಟ, ಅವನ ಒಂದು ಅಯ್ಯೋ ದೇವರೇ ಎಂಬುದಾಗಿ ಗೋಳಾಡುವುದನ್ನ, ಅಳುವುದನ್ನ ಯೆಹೋಷಾಫಾಟನು ನೋಡ್ತಾನೆ. ಯೆಹೋಷಾಫಾಟನು ಸ್ವಲ್ಪ ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿಯಾಗಿದ್ದನು, ಒಬ್ಬ ರಾಜನಾಗಿದ್ದನು. ಆಗ ಯೆಹೋಷಾಫಾಟನು ಹೇಳ್ತಾನೆ, ನಾವು ಅಷ್ಟಾಗಿ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ, ನಾವು ದೇವರನ್ನು ವಿಚಾರಿಸಿದ್ರೆ ಚೆನ್ನಾಗಿರ್ತದೆ, ಇಲ್ಲಿ ಯಾರಾದರೂ ಪ್ರವಾದಿಗಳು ಹತ್ತಿರದಲ್ಲಿ ಇದ್ದಾರಾ ಎಂಬುದಾಗಿ ಹೇಳಿ ಆತನು ಕೇಳುವಾಗ ಆ ಸೈನಿಕರಲ್ಲಿ ಒಬ್ಬನಿರ್ತಾನೆ. ಆತನು ಹೇಳ್ತಾನೆ, ಇಸ್ರಾಯೇಲ್ ಸೈನ್ಯದಲ್ಲಿರುವಂತಹ ಒಬ್ಬ ಮನುಷ್ಯನು, ಸೇವಕರು ಹೇಳ್ತಾನೆ ಏನಂತಂದ್ರೆ, ಈಗೋ ನಮ್ಮಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆತನ ಹೆಸರು ಎಲೀಷ. ಆತನ ಬಳಿಯಲ್ಲಿ ನಾವು ಹೋಗಿ ದೇವರು ಚಿತ್ತ ಏನಾಗಿದೆ, ದೇವರ ಆಲೋಚನೆ ಏನಾಗಿದೆ ಎಂಬುದಾಗಿ ನಾವು ಹೇಳುವುದಾದರೆ ಆತನು ದೇವರನ್ನು ವಿಚಾರಿಸಿ ಏನನ್ನಾದರೂ ಉತ್ತರವನ್ನು ನಮಗೆ ಕೊಡಬಹುದು ಎಂಬುದಾಗಿ ಆತನು ಹೇಳುವಾಗ, ಆಗ ಯೆಹೋಷಾಫಾಟನು, ಎದೋಮಿನ ರಾಜನು ಮತ್ತು ಇಸ್ರಾಯೇಲರ ರಾಜನಾದಂಥ ಯೋರಾಮನು, 3 ಜನ ರಾಜರುಗಳು ಎಲೀಷನ ಬಳಿಯಲ್ಲಿ ಹೋಗ್ತಾರೆ. ಎಲೀಷನ ಬಳಿಯಲ್ಲಿ ಹೋದಾಗ ಎಲೀಷನಿಗೆ ಹತ್ರ ಕೇಳ್ತಾರೆ, ನಮಗೆ ನೀರಿಲ್ಲ, ಬಹಳವಾಗಿ ನಾವು ಪರಿತಪಿಸ್ತಾ ಇದ್ದೇವೆ, 7 ದಿನಗಳ ಕಾಲ ನಾವು ಬಹಳವಾಗಿ ಕುಂದಿ ಹೋಗಿದ್ದಾರೆ, ಬಳಲಿ ಹೋಗಿದ್ದಾರೆ, ಸೈನ್ಯವೆಲ್ಲ ಅವರು ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ದೇವರು ನಮ್ಮನ್ನ ವೈರಿ ಕೈಯಲ್ಲಿ ಒಪ್ಪಿಸುವುದಕ್ಕೋಸ್ಕರವಾಗಿ ತಂದಿದ್ದಾನ, ಏನು ಪರಿಸ್ಥಿತಿ ಎಂಬುದಾಗಿ ಆತನು ವಿಚಾರಿಸುವುದಕ್ಕೆ ಹೋಗುವಾಗ ಎಲೀಷನು ಹೇಳ್ತಾನೆ, ಈಗೋ ನಿನ್ನ ತಂದೆಯ ಪ್ರವಾದಿಗಳು ಇದ್ದಾರಲ್ಲ, ನಿನ್ನ ತಂದೆಯ ಪ್ರವಾದಿಗಳ ಬಳಿಯಲ್ಲಿ ಹೋಗಿ ನೀನು ವಿಚಾರಿಸಬಹುದಲ್ಲವೇ, ಇಲ್ಲಿಗೆ ಏಕೆ ಬಂದಿದ್ದಿ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಎಲೀಷನು ಹೇಳ್ತಾನೆ, ಹೋಗಲಿ, ಯೆಹೋಷಾಫಾಟನು ಆತನು ನಿನ್ನ ಜೊತೆಯಲ್ಲಿ ಬಂದಿರುವುದರಿಂದ ನಾನು ನಿನ್ನನ್ನು ಲಕ್ಷಿಸ್ತಾ ಇದ್ದೇನೆ, ಇಲ್ಲದಿದ್ದರೆ ನಾನು ನಿನ್ನನ್ನು ಲಕ್ಷಿಸ್ತಾ ಇರಲಿಲ್ಲ, ನಿನ್ನನ್ನು ಮುಖವನ್ನು ಸಹ ನಾನು ನೋಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆದರೂ ಸಹ ದೇವರ ಸನ್ನಿಧಾನದಲ್ಲಿ ಹೋಗಿ ನಾನು ವಿಚಾರಿಸಿಕೊಂಡು ಬರ್ತೇನೆ ಎಂಬುದಾಗಿ ಹೇಳುವಾಗ, ಆತನು ದೇವರ ಸನ್ನಿಧಾನದಲ್ಲಿ ಹೋಗುವಾಗ, ದೇವರ ಆತ್ಮನ ಪರವಶನಾಗುವಾಗ, ದೇವರು ಆತನಿಗೆ, ಎಲೀಷನಿಗೆ ಆತನು ಮಾತನಾಡುತ್ತಾನೆ, ಅವರಿಗೆ ಹೋಗಿ ಈ ರೀತಿಯಾಗಿ ಹೇಳು ಎಂಬುದಾಗಿ. ತಿರುಗೊಂದಾವರ್ತಿಯ ವಾಕ್ಯವನ್ನು ಓದೋಣ. 3ನೇ ಅಧ್ಯಾಯ 16-17ನೇ ವಚನ. ಅನಂತರ ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ,
ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ನೀವು ನಿಮ್ಮ ಕುರಿದನಗಳು ಎಲ್ಲಾ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಹಾಲೆಲೂಯ. ಕರ್ತನಲ್ಲಿ ಪ್ರಿಯವಾದವರೇ, ಇಲ್ಲಿ ನಾವು ನೋಡುವಾಗ ಎಲೀಷನು ದೇವರ ಬಳಿಯಲ್ಲಿ ಹೋಗುತ್ತಾನೆ, ದೇವರ ಆಲೋಚನೆಗಳನ್ನು ಹೊಂದಿಕೊಳ್ಳುತ್ತಾನೆ. ಇವರಿಗೆ ಬಂದು ಎಲೀಷನು 3 ಮಾತುಗಳನ್ನು ಹೇಳುವುದನ್ನು ನಾವು ನೋಡ್ತೇವೆ. ಏನಂದ್ರೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನ ತೋಡಿರಿ. ಎರಡನೆಯದಾಗಿ, ಗಾಳಿ ಮಳೆ ಕಾಣದಿದ್ದರೂ ಸಹ ಗುಂಡಿಗಳನ್ನ ತೋಡಿರಿ. ಮೂರನೆಯದಾಗಿ, ದೇವರು ಅದನ್ನ ನೀರಿನಿಂದ ತುಂಬಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯವಾದವರೇ, ದೇವರ ಮನುಷ್ಯನು ಈ ಮಾತುಗಳನ್ನು ಹೇಳುವಾಗ ಅವರು ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ತಾ ಇದ್ದಾರೆ, ಅದು ಬಹಳ ಪ್ರಾಮುಖ್ಯವಾಗಿರ್ತದೆ. ಈ ದಿನ ದೇವರ ವಾಕ್ಯವನ್ನು ನಾನು ಸಾರ್ತಾ ಇದ್ದೇನೆ, ಯಾವ ರೀತಿಯಾಗಿ ಆ ದೇವರ ವಾಕ್ಯವನ್ನು ನಿನ್ನ ಜೀವಿತಕ್ಕೆ, ನಿನ್ನ ಕುಟುಂಬಕ್ಕೆ ಅದು ಅನ್ವಯ ಮಾಡಿಕೊಳ್ಳುತ್ತೀಯೋ ಅಲ್ಲಿ ನಿನ್ನ ಆಶೀರ್ವಾದ ಪ್ರಾರಂಭವಾಗುವಂಥದ್ದಾಗಿದೆ. ಒಂದು ವೇಳೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಾಗ, ನಾನು ಕಳೆದ ಸಾರಿ ಇಸ್ರಾಯೇಲ್ ದೇಶಕ್ಕೆ ಹೋಗಿದ್ದೆ. ಕೆಲವು ಸ್ಥಳಗಳಲ್ಲಿ ಹೋಗುವಾಗ ಆ ಬೆಟ್ಟಗಳೆಲ್ಲ ಬೋಳು ಗುಡ್ಡಗಳು, ಬೋಳಾಗಿ ಕಾಣಿಸ್ತಾ ಇದೆ. ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ. ಆ ರೀತಿಯಾದಂಥ ಬೆಟ್ಟಗಳು ಅಲ್ಲಲ್ಲಿ ನಾನು ನೋಡ್ತಾ ಇದ್ದೆ. ಅಂತ ಸ್ಥಳಗಳಲ್ಲಿ ನೀರು ಬರ್ತದೆ, ಗುಂಡಿ ತೋಡ್ರಿ ಅಂದ್ರೆ ತೋಡ್ಲಿಕ್ಕೆ ಆಗುತ್ತಾ? ಒಂದು ವೇಳೆ ನಾನು ನಿಮ್ಗೆ ಹೇಳ್ತೇನೆ, ಒಂದು ಗುಂಡಿ ತೋಡಿ ಅಲ್ಲಿ 1 ಲಕ್ಷ ರೂಪಾಯಿ ನಿಮ್ಗೆ ಸಿಗುತ್ತೆ ಅಂತಂದ್ರೆ ನೀವೇನು ಮಾಡ್ತೀರಾ? ಅಯ್ಯೋ ಪಾಟ್ರೆ, ಏನಂತ ನೀವು ಮಾತನಾಡ್ತಾ ಇದ್ದೀರಾ ಅಲ್ವಾ? ವಿ ಡೋಂಟ್ ಬಿಲೀವ್ ದ್ಯಾಟ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಾಗ, ಪ್ರಾಯೋಗಿಕವಾಗಿ ಯೋಚನೆ ಮಾಡುವಾಗ ನಮ್ಮ ಪರಿಸ್ಥಿತಿಗಳು ಈ ರೀತಿಯಾಗಿದೆ. ಇಲ್ಲಿ ನೀರೇ ಸಿಕ್ಕುವುದಿಲ್ಲ, ಎಲ್ಲ ಒಣಭೂಮಿ, ಅಡವಿಯ ಪ್ರದೇಶ, ಎಲ್ಲಿ ಬಾವಿಗಳು ಇಲ್ಲ, ಒರತೆಗಳು ಇಲ್ಲ. ಗುಂಡಿಗಳನ್ನು ತೋಡ್ರಿ, ತುಂಬಾ ಗುಂಡಿಗಳನ್ನು ತೋಡ್ರಿ, ನೀರು ತುಂಬುತ್ತದೆ. ಹೇಗೆ ಸಾಧ್ಯ? ನಾನು ನೀನು ಒಂದು ವೇಳೆ ಅಲ್ಲಿರೋದಾದ್ರೆ ಏನು ಮಾಡ್ತಾ ಇದ್ವಿ? CKF ಸಭೆ ಅಲ್ಲಿರೋದಾದ್ರೆ ಏನು ಮಾಡ್ತಾ ಇದ್ವಿ? ಫಸ್ಟ್ ಒಂದು ಚಿಕ್ಕ ಗುಂಡಿಯನ್ನು ತೋಡ್ತಾ ಇದ್ವಿ, ಬರಲಿ ನೀರು ನೋಡೋಣ. ಆ ಗುಂಡಿ ತುಂಬಿದ್ರೆ ಆಮೇಲೆ ದೊಡ್ಡ ಗುಂಡಿನ ನಾವು ತೋಡೋಣ. ಎಷ್ಟು ಹುಷಾರ್ ನಾವು ಅಂತಂದ್ರೆ ಅಲ್ವಾ? ಯು ಡೋಂಟ್ ಬಿಲೀವ್ ಗಾಡ್. ದೇವರು ಹೇಳ್ತಾನೆ, ಬಾಣೆಗಳಲ್ಲಿ ನೀರನ್ನ ತುಂಬ್ರಿ, ದ್ರಾಕ್ಷಾರಸ ನಾನು ಮಾಡ್ತೇನೆ. ನಾವೇನಂತೇವೆ, ದ್ರಾಕ್ಷಾರಸ ಆಗುತ್ತಾ ನೋಡೋಣ, ಸ್ವಲ್ಪ ಒಂದು ಬಾಣೆ ತುಂಬೋಣ, ಆಮೇಲೆ ಅದನ್ನ ನೆಕ್ಕಿ ನೋಡ್ತೇವೆ ನಾವು, ಅದು ದ್ರಾಕ್ಷಾರಸ ಆಗಿದೆ ಇಲ್ವಾ? ರೈಟ್? ಈ ಬುದ್ಧಿ ನಮ್ಮದು. ವಿ ಡೋಂಟ್ ಬಿಲೀವ್ ಗಾಡ್ ಅಲ್ವಾ? ದ್ರಾಕ್ಷಾರಸ ನೀರನ್ನು ತುಂಬುವುದು ಬಾಣೆಗಳಲ್ಲಿ ನಿಮ್ಮ ಕೆಲಸ. ಅದನ್ನು ದ್ರಾಕ್ಷಾರಸವನ್ನಾಗಿ ಮಾಡುವುದು ಅದು ದೇವರ ಕೆಲಸ. ಗುಂಡಿ ತೋಡುವುದು ನಿಮ್ಮ ಕೆಲಸ, ಅದನ್ನು ನೀರಿನಿಂದ ತುಂಬುವುದು ಅದು ದೇವರ ಕೆಲಸ. ಆದುದರಿಂದ ಡೋಂಟ್ ಲಿಮಿಟ್ ಗಾಡ್. ನಿನ್ನ ಆತ್ಮಿಕ ಜೀವಿತದಲ್ಲಿ, ನಂಬಿಕೆಯ ಜೀವಿತದಲ್ಲಿ ದೇವರನ್ನ ಮಿತಿಗೊಳಿಸಬೇಡ. ಕರ್ತನಲ್ಲಿ ಪ್ರಿಯವಾದವರೇ, ಅವರಿಗೆ ದೇವರು ಹೇಳ್ತಾನೆ, ಈಗೋ ನೀವು ಗುಂಡಿಗಳನ್ನ ತೋಡಿರಿ. ತುಂಬಾ ಗುಂಡಿಗಳನ್ನು ತೋಡಿರಿ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯವಾದವರೇ, ಮೊದಲನೆಯ ನನ್ನ ಅಂಶ ಏನಂದ್ರೆ, ಗುಂಡಿ ತೋಡಬೇಕಾದ್ರೆ ನಂಬಿಕೆ ಬೇಕು. ಅವರು ಹೇಳಿದಂತ ಮಾತಿನಲ್ಲಿ, ದೇವರ ಮನುಷ್ಯನು ಹೇಳಿದಂತ ಮಾತಿನಲ್ಲಿ, ದೇವರ ಮಾತಿನಲ್ಲಿ ವಿಶ್ವಾಸ ಇಲ್ಲ ಅಂದ್ರೆ ಅವರು ಗುಂಡಿ ತೋಡೋದಿಲ್ಲ. ನೀರು ಬರುತ್ತದೆ, ದೇವರು ಹೇಳಿದ ನಡೀತದೆ ಅನ್ನೋದಾದ್ರೆ ಗುಂಡಿ ತೋಡ್ತಾರೆ. ಹಾಗಾದ್ರೆ ಒಣಗಿದ ನೆಲದಲ್ಲಿ ನೀರನ್ನು ಹರಿಸುವಂತಹ ದೇವರು, ಅರಣ್ಯದಲ್ಲಿ ಇಸ್ರಾಯೇಲರಿಗೆ ನೀರು ಕೊಟ್ಟಂತಹ ದೇವರು, ಒಣ ನೆಲದಲ್ಲಿ ಆತನು ವರ್ತನೆಗಳನ್ನು ಮಾಡುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾನು ನೀನು ನಂಬಿ ಗುಂಡಿಗಳನ್ನು ತೋಡಬೇಕು. ಗುಂಡಿಯನ್ನ ತೋಡಬೇಕಾದ್ರೆ ನಿಮಗೆ ನಂಬಿಕೆ ಬೇಕು. ಈ ದಿನ ದೇವರು ನಿನಗೆ ಹೇಳ್ತಾ ಇದ್ದಾನೆ, ನಂಬಿಕೆಯನ್ನ ಗುಂಡಿಯನ್ನ ನೀನು ತೋಡ್ಲಿಕ್ಕೆ ಸಿದ್ಧವಾಗಿದ್ದೀಯಾ? ನಂಬಿಕೆಯ ಗುಂಡಿಯನ್ನು ನೀನು ತೋಡ್ಲಿಕ್ಕೆ ಸಿದ್ಧವಾಗಿದ್ದೀಯಾ? ಕರ್ತನಲ್ಲಿ ಪ್ರಿಯವಾದವರೇ, ಒಂದು ಸತ್ಯಾಂಶವನ್ನು ನಾನು ಹೇಳ್ತೇನೆ. ದೇವರ ವಾಕ್ಯ ಹೇಳುತ್ತದೆ, ಇತರರಿಗೋಸ್ಕರವಾಗಿ ನಾವು ಗುಂಡಿಯನ್ನು ತೋಡುವಾಗ ಗುಂಡಿಯನ್ನು ತೋಡಿದವನೇ ಆ ಗುಂಡಿಯಲ್ಲಿ ಬೀಳುವನು ಎಂಬುದಾಗಿದೆ. ಬೇರೆಯವರಿಗೋಸ್ಕರವಾಗಿ ನೀನು ಗುಂಡಿ ತೋಡಿದ್ರೆ ಆ ಗುಂಡಿಯಲ್ಲಿ ನೀನೇ ಬೀಳ್ತೀಯ. ಬೇರೆಯವರಿಗೋಸ್ಕರ ಗುಂಡಿ ತೋಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಡ. ನಿನಗೋಸ್ಕರವಾಗಿ ನೀನು ಗುಂಡಿಯನ್ನು ತೋಡು. ದೇವರು ಹೇಳ್ತಾರೆ, ನೀನು ಗುಂಡಿಯನ್ನು ತೋಡು, ನಾನು ಅದನ್ನು ತುಂಬಿಸ್ತೇನೆ ಆಶೀರ್ವಾದದಿಂದ. ಗುಂಡಿಯನ್ನು ತೋಡಬೇಕಾದ್ರೆ ಯು ನೀಡ್ ಫೇತ್. ಈ ದಿನ ದೇವರು ನಿನ್ನ ಮನೆಗೆ ಬಂದಿದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಮಗಳೇ ಗುಂಡಿಯನ್ನು ತೋಡು, ಮಗನೇ ಗುಂಡಿಯನ್ನು ತೋಡು, ನಾನು ಅದನ್ನು ತುಂಬಿಸ್ತೇನೆ. ನಮ್ಮ ದೇವರು ನಿನ್ನನ್ನು ವಿಚಾರಿಸುವಂತ ದೇವರಾಗಿದ್ದಾನೆ. ನೀನು ಅಂದುಕೊಳ್ತಾ ಇದೆಯಾ, ನನಗೆ ವಿಚಾರಿಸುವವರು ಯಾರೂ ಇಲ್ಲ, ನಮಗೋಸ್ಕರ ಪ್ರಾರ್ಥನೆ ಮಾಡುವವರು ಯಾರೂ ಇಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನೀನು ನೆನೆಸ್ತಾ ಇದೆಯಾ?
ಆದರೆ ಎಲೀಷನ ಬಳಿಯಲ್ಲಿ ಒಬ್ಬ ಸ್ತ್ರೀ ಬರ್ತಾಳೆ. ಒಬ್ಬ ಸ್ತ್ರೀ ಎಲೀಷನ ಬಳಿಯಲ್ಲಿ ಬಂದಂಥ ಸಮಯದಲ್ಲಿ ಆಕೆ ಹೇಳ್ತಾಳೆ, ನನ್ನ ಗಂಡನು ಸತ್ತು ಹೋದನು, ಸಾಲ ಕೊಟ್ಟವರು ಸಾಲವನ್ನ ಕೇಳುವುದಕ್ಕೋಸ್ಕರವಾಗಿ ಅವರು ಬಂದಿದ್ದಾರೆ, ನನ್ನ ಮಕ್ಕಳನ್ನು ಕಳೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ. ಆಗ ಎಲೀಷನು ಒಂದು ಮಾತನ್ನು ಕೇಳ್ತಾನೆ. ಏನಂತ ಕೇಳ್ತಾನೆ? ನಾನು ನಿನಗೆ ಏನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ? ವಾಟ್ ಯು ವಾಂಟ್ ಮೀ ಟು ಡೂ ಫಾರ್ ಯು? ವಾಟ್ ಈಸ್ ದೇರ್ ಇನ್ ಯುವರ್ ಹೌಸ್? ನಾನು ನಿನಗೆ ಏನು ಮಾಡಬೇಕೆನ್ನುತ್ತಿ? ಸಹೋದರ ಸಹೋದರಿ, ನನ್ನ ಸ್ವರವನ್ನ, ದೇವರ ಸ್ವರವನ್ನ ಕೇಳುವಂತ ನಿನಗೆ ದೇವರು ಹೇಳುವಂತ ಮಾತೇನೆಂದರೆ, ಮಗಳೇ ಮಗನೇ, ನಾನು ನಿನಗೆ ಏನು ಮಾಡಬೇಕು? ವಾಟ್ ಯು ವಾಂಟ್ ಮೀ ಟು ಡೂ ಫಾರ್ ಯು? ನಿನ್ನ ಮನೆಯಲ್ಲಿ ಏನಿರ್ತದೆ? ಓ ಪ್ರವಾದಿಯಾದಂಥ ಎಲೀಷ, ನನ್ನ ಮನೆಯಲ್ಲಿ ಮೊಗಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ಎಷ್ಟಿದೆ? ಸ್ವಲ್ಪ ಎಣ್ಣೆ ಇದೆ. ದೇವರು ಹೇಳ್ತಾನೆ, ಸಾಕು, ಅಷ್ಟು ಸ್ವಲ್ಪ ಎಣ್ಣೆ ಇದ್ರೆ ಸಾಕು, ನಾನು ಅದ್ಭುತವನ್ನು ಮಾಡ್ತಾನೆ. ದೇವರಿಗೆ ನಿನ್ನಲ್ಲಿ ಏನಿದೆ? ನಿನ್ನ ಮೊಗಿಯಲ್ಲಿ ನಂಬಿಕೆ ಎಂಬ ಎಣ್ಣೆ ಇದೆಯಾ? ನಂಬಿಕೆಯ ಗುಂಡಿಯನ್ನು ತೊಳಲಿಕ್ಕೆ ನೀನು ಸಿದ್ಧವಾಗಿದ್ದೀಯಾ? ಸಾಕು, ಮೊಗಿಯಲ್ಲಿ ಸ್ವಲ್ಪ ಎಣ್ಣೆ ಇದ್ರೆ ನಾನು ಅದ್ಭುತವನ್ನು ಮಾಡ್ತೇನೆ. ನಿನ್ನ ಬಳಿಯಲ್ಲಿ ಏನಿದೆ? 5 ರೊಟ್ಟಿ 2 ಮೀನು, ಸಾಕು, ನಾನು ಅದ್ಭುತವನ್ನು ಮಾಡ್ತೇನೆ. ನಿನ್ನ ಕವಣೆಯಲ್ಲಿ ಎಷ್ಟು ಕಲ್ಲುಗಳಿವೆ? 5 ಕಲ್ಲುಗಳಿವೆ ಕವಣೆಯಲ್ಲಿ, ಸಾಕು, ಆ ಗೊಲಿಯಾತನನ್ನು ನಾನು ಕೆಡವುತ್ತೇನೆ. ಕರ್ತನಲ್ಲಿ ಪ್ರಿಯವಾದವರೇ, ನಿನ್ನಲ್ಲಿ ಏನಿದೆ? ಆ ನಂಬಿಕೆ ಅನ್ನುವಂಥದ್ದು ನಿನ್ನಲ್ಲಿ ಇರುವುದಾದರೆ ಸಾಕು, ದೇವರ ದಿನದಲ್ಲಿ ಅದ್ಭುತವನ್ನು ಮಾಡ್ತಾನೆ. ಆ ನಂಬಿಕೆಯನ್ನ ನೀನು ಕಳೆದುಕೊಳ್ಳಬೇಡ. ಡೋಂಟ್ ಲೂಸ್ ಹೋಪ್. ನಂಬಿಕೆ ಅನ್ನುವಂಥದ್ದು ಕಳೆದು ಹೋದ್ರೆ ಎಲ್ಲ ಕಳೆದು ಹೋಗ್ತದೆ. ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗುವುದು ಎಂಬುದಾಗಿ ದೇವರು ಹೇಳಿದ್ದಾನೆ. ನಿರೀಕ್ಷೆಯನ್ನು ಇಟ್ಟಿದ್ದಿ, ಎದುರು ನೋಡ್ತಾ ಇದ್ದಿ. ನಂಬಿಕೆ ಅಂದ್ರೆ ಕಾಣದೇ ಇರುವವುಗಳನ್ನ ಕಾಣುವಂತೆ ನೋಡುವಂಥದ್ದಾಗಿದೆ. ಹಾಗಾದ್ರೆ ನಮಗೇನು ಕಾಣಿಸ್ತಾ ಇಲ್ಲ. ಕರ್ತನಲ್ಲಿ ಪ್ರಿಯವಾದವರೇ, ಅದ್ಭುತ ಎಂಬುದಾಗಿ ಹೇಳುವಾಗ ಅದರಲ್ಲಿ 3 ಸಂಗತಿಗಳ ಅಡಕವಾಗಿರ್ತವೆ. 3 stages ಆಫ್ ಫೇತ್. ಒಂದು ನಥಿಂಗ್, ಎರಡನೇದು ಸಮಥಿಂಗ್, ಮೂರನೇದು ಎವ್ರಿಥಿಂಗ್. ಓಕೆ, ಸೊ ಮೊದಲನೇದು ನಥಿಂಗ್ ಎಂಬುದಾಗಿ ಹೇಳುವಾಗ ಇನ್ವಿಸಿಬಿಲಿಟಿ, ಏನು ಕಾಣುವುದಿಲ್ಲ, ಅದೃಶ್ಯ. ನಿನ್ನ ಕುಟುಂಬದ ಪರಿಸ್ಥಿತಿಯನ್ನು ನೋಡುವಾಗ ದೇವರು ಅದ್ಭುತವನ್ನು ಮಾಡ್ತಾ ಇದ್ದಾನೆ ಅಂತ ನೀನು ಕಾಣಿಸೋದೇ ಇಲ್ಲ. ಬಿಕಾಸ್ ಯು ಕೆನಾಟ್ ಸಿ. ನೀನು ಕಣ್ಣು ಮುಚ್ಚಿದ್ರೆ ನಿನಗೆ ಪ್ರಾಬ್ಲಮ್ ಕಾಣುತ್ತದೆ ಹೊರತು ದೇವರ ಕಾರ್ಯ ಏನ್ ಮಾಡ್ತಾ ಇದ್ದಾನೆ ಅದು ಕಾಣೋದಿಲ್ಲ. ಬಟ್ ಗಾಡ್ ಇಸ್ ನಾಟ್ ಸೈಲೆಂಟ್. ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ವಲ್ಲ, ಇಷ್ಟು ವರ್ಷಗಳ ಕಾಲ ನಾನು ಪ್ರಾರ್ಥನೆ ಮಾಡ್ತಾನೇ ಇದ್ದೀನಲ್ವಾ, ಯಾಕೆ ದೇವರು ಕೇಳ್ತಾ ಇಲ್ಲ ಅಂದ್ಕೊಳ್ಬೇಡ. ದೇವರು ಸುಮ್ಮನಿಲ್ಲ, ದೇವರು ಕೆಲಸವನ್ನ ಮಾಡ್ತಾ ಇದ್ದಾನೆ. ಕೆಲಸವನ್ನ ನಿನಗೆ ಏನೂ ಕಾಣುತ್ತಾ ಇಲ್ಲ. ಒಬ್ಬ ಸ್ತ್ರೀ ಗರ್ಭವನ್ನು ಧರಿಸುವಾಗ ಆಕೆ ಏನು ಕಾಣ್ತಾ ಇಲ್ಲ. ಆ ಕಾಣುವಂಥದ್ದು ಸ್ವಲ್ಪ ಮಗು ಬೆಳೆದ ಮೇಲೆ ಹೊಟ್ಟೆಗೆ ಸ್ವಲ್ಪ ಏನೋ ಕಾಣಿಸುತ್ತೆ, ಸಮಥಿಂಗ್ ಅಲ್ವಾ. ಫಸ್ಟ್ ಏನಿರ್ತದೆ? ನಥಿಂಗ್, ಇನ್ವಿಸಿಬಲ್. ಯಾವುದು? ಎಲ್ಲವೂ ಅದೃಶ್ಯವಾಗಿದೆ, ಏನು ಕಾಣಿಸ್ತಾ ಇಲ್ಲ. ನಿನ್ನ ಜೀವಿತದಲ್ಲಿ ದೇವರ ಅದ್ಭುತಕ್ಕಾಗಿ ನೀನು ಎದುರು ನೋಡ್ತಾ ಇದೆಯಾ? ದೇವರ ಕಾರ್ಯಕ್ಕೋಸ್ಕರವಾಗಿ ಎದುರು ನೋಡ್ತಾ ಇದೆಯಾ? ನಿನಗೇನು ಕಾಣಿಸ್ತಾ ಇಲ್ಲ, ಮಾರ್ಪಾಟೆ ಆಗ್ತಾ ಇಲ್ಲ. ಪರಿಸ್ಥಿತಿ ಹಾಗೇನೇ ಇದೆ, ಗಂಭೀರವಾಗಿದೆ. ಗಂಡನು ಬದಲಾಗ್ತಾ ಇಲ್ಲ, ಮಕ್ಕಳು ಬದಲಾಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಉದ್ಧಾರ ಅನ್ನುವಂಥದ್ದು ಇಲ್ಲ. ಸೊ ಏನೂ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಇನ್ವಿಸಿಬಿಲಿಟಿ, ನಥಿಂಗ್, ಮೊದಲನೇ ಸ್ಟೇಜ್. ಎರಡನೆಯದಾಗಿ ಸಮಥಿಂಗ್. ಸೊ ಒಬ್ಬ ಸ್ತ್ರೀ ಗರ್ಭವನ್ನು ಧರಿಸಿದಾಗ ಏನು ಕಾಣೋದಿಲ್ಲ. ಸ್ವಲ್ಪ ತಿಂಗಳುಗಳು, 3, 4, 5 ತಿಂಗಳುಗಳಾದಾಗ ಮಗು ಒದ್ದಾಡೋದು ಕಾಣಿಸುತ್ತೆ, ಮಗು ಒಳಗಡೆ ಆಟ ಆಡೋದು ಕಾಣಿಸುತ್ತೆ, ಒದಿಯೋದು ಕಾಣಿಸುತ್ತೆ. ಸೊ ಶಿ ಕ್ಯಾನ್ ಫೀಲ್ ದ್ಯಾಟ್ ಅಲ್ವಾ. ಅಂದ್ರೆ ಸಮಥಿಂಗ್ ಇಸ್ ದೇರ್. ಮೊದಲನೇ ಸ್ಟೇಜ್ ಮಿರಾಕಲ್ ಅಲ್ಲಿ ಮೊದಲನೇ ಸ್ಟೇಜು ನಥಿಂಗ್ನೆಸ್ ಅಂತಂದ್ರೆ ಇನ್ವಿಸಿಬಲ್, ಅದೃಶ್ಯ. ಎರಡನೆಯದಾಗಿ ಏನೋ ಸ್ವಲ್ಪ ಅನಿಸ್ತಾ ಇದೆ, ಏನೋ ಸ್ವಲ್ಪ ಕಾಣಿಸ್ತಾ ಇದೆ, ಸ್ವಲ್ಪ ಸಮಥಿಂಗ್. ನಥಿಂಗ್ ಅನ್ಕೊಂಡಿದ್ದೆ, ಇವಾಗ ಏನೋ ಸಮಥಿಂಗ್ ಕಾಣಿಸ್ತಾ ಇದೆ. ಆದ್ರೆ ಆ ಸಮಥಿಂಗ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ? ನಿನ್ನ ಕೊರತೆಗಳನ್ನು ನೀಗಿಸುವಂತ ರೀತಿಯಲ್ಲಿ ಕಾಣ್ತಾ ಇಲ್ಲ ಅಲ್ವಾ. ಮಗು ಇನ್ನು 9 ತಿಂಗಳಾಗಿ ಹೊರಗಡೆ ಬರಬೇಕು, ಅವಾಗ ನಾವು ನೋಡ್ತೇವೆ. ಅಲ್ಲಿವರೆಗೆ ಏನೋ ಸ್ವಲ್ಪ ಕಾಣಿಸ್ತಾ ಇದೆ, ಒದ್ದಂಗೆ ಕಾಣಿಸ್ತಾ ಇದೆ, ಅಲ್ಲಾಡಿದಂಗೆ ಕಾಣಿಸ್ತಾ ಇದೆ, ಕೂದಿದಂಗೆ ಕಾಣಿಸ್ತಾ, ಯು ಕ್ಯಾನ್ ಫೀಲ್ ದ್ಯಾಟ್. ಸೊ ದೇವರ ಅದ್ಭುತ ಮೊದಲನೆಯದಾಗಿ ಏನೂ ಕಾಣುವುದಿಲ್ಲ, ಎರಡನೆಯದಾಗಿ ಅಷ್ಟಾಗಿ ಅಲ್ಲ, ಸ್ವಲ್ಪವಾಗಿ ಏನೋ ಕಾಣುತ್ತದೆ, ಸ್ವಲ್ಪವಾಗಿ ಏನೋ ಕಾಣುತ್ತದೆ. ಎಲಿಯನು ಆತನು ಬೆಟ್ಟದ ಮೇಲೆ ಆತನು ಹೋದಂಥ ಸಮಯದಲ್ಲಿ ಆತನು ತನ್ನ ಸೇವಕನಿಗೆ ಹೇಳ್ತಾನೆ, ಸೇವಕನೇ ನೀನು ಹೊರಗಡೆ ಹೋಗಿ ಆಕಾಶದ ಕಡೆಗೆ, ಸಮುದ್ರದ ಮೇಲೆ ನೀನು ನೋಡು, ಅಲ್ಲಿ ಏನಾದರೂ ಕಾಣಿಸುತ್ತಾ? ಓ ಎಲೀಷನು ಪ್ರಾರ್ಥನೆ ಮಾಡ್ತಾನೆ,
ಎಲಿಯನು ಪ್ರಾರ್ಥನೆ ಮಾಡ್ತಾನೆ, ಆತನು ಮೊಣಕಾಲುಗಳನ್ನು ಊರಿ ಮೊಣಕಾಲುಗಳ ಮಧ್ಯದಲ್ಲಿ ಅವನ ತಲೆಯನ್ನು ಇಟ್ಟು 7 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಹೋಗಿ ನೋಡು. ಅವನು ಬಂದ ಸೇವಕ ಹೇಳ್ತಾನೆ, ಏನು ಕಾಣಿಸ್ತಾ ಇಲ್ಲ ಯಜಮಾನನಿಗೆ, ಏನು ಕಾಣಿಸ್ತಾ ಇಲ್ಲ. 2ನೇ ಸಾರಿ ಪ್ರಾರ್ಥನೆ, ಹೋಗಿ ನೋಡು, ಮತ್ತೆ ಏನು ಕಾಣಿಸ್ತಾ ಇಲ್ಲ ಅಲ್ವಾ. ಹೀಗೆ ಕಾಣಿಸ್ತಾ ಇಲ್ಲ ಅಂತಂತಾನೆ. ಆದ್ರೆ ಇವನ ನಂಬಿಕೆ ಇದೆ, ಏನೋ ಆಗುತ್ತೆ ಈ ದಿನ. ನಿನ್ನ ಜೀವಿತದಲ್ಲಿ ಏನೋ ಆಗ್ಲಿಕ್ಕಿದೆ, ನಿನ್ನ ಕುಟುಂಬದಲ್ಲಿ ಏನೋ ಆಗ್ಲಿಕ್ಕಿದೆ, ಏನು ಕಾಣಿಸ್ತಾ ಇಲ್ಲ. ಮೊದಲನೇ ಸ್ಟೇಜ್. 2ನೇ ಸ್ಟೇಜ್ ಸ್ವಲ್ಪ ಹಾಗೆಯೇ ಕೇಳಿದ ಮೇಲೆ ಅವನು ಹೇಳ್ತಾನೆ ಏನಂತಂದ್ರೆ, ಅಂಗೈಯಷ್ಟು ಅಗಲ ಮೋಡ ಕಾಣಿಸ್ತಾ ಇದೆ. ಅಂಗೈಯಷ್ಟು ಅಗಲ ಮೋಡ ಕಾಣಿಸ್ತಾ, ಅಂಗೈಯಷ್ಟು ಅಗಲ ಚಿಕ್ಕದು ಕಾಣಿಸ್ತಾ ಇದೆ ಅಲ್ವಾ. ಈ ಚಿಕ್ಕದು ಕಾಣಿಸ್ತಾ ಇದೆ. ಆದ್ರೆ ಈ ಪ್ರಾರ್ಥನೆ ಮಾಡುವಂತ ಈ ಸೇವಕನ ಕಿವಿಯಲ್ಲಿ ದೊಡ್ಡ ಮಳೆಯ ಶಬ್ದ ಕೇಳಿಸ್ತಾ ಇದೆ. ಆಗ ಆತನ ಹೇಳ್ತಾನೆ, ಏನು ಕಾಣಿಸ್ತಾ ಇಲ್ವಾ, ಈಗ ಸ್ವಲ್ಪ ಕಾಣಿಸ್ತಾ ಇದ್ದಾರೆ, ಸಾಕು, ಅದು ಸ್ವಲ್ಪನೇ ಸಾಕು. ನಿನ್ನ ಮಗಿಯಲ್ಲಿ ಸ್ವಲ್ಪ ಎಣ್ಣೆ ಸಾಕು, ನಿನ್ನ ಜೀವಿತದಲ್ಲಿ ಸ್ವಲ್ಪ ನಂಬಿಕೆ ಸಾಕು. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ದೊಡ್ಡ ಅದ್ಭುತವನ್ನು ನಾನು ಮಾಡ್ಲಿಕ್ಕಿದ್ದೇನೆ. ಐ ವಾಂಟ್ ಟು ಸಿ ವಾಟ್ ಇಸ್ ದೇರ್ ಇನ್ ಯುವರ್ ಲೈಫ್. ನಿರೀಕ್ಷೆಯನ್ನು ಕಳೆದುಕೊಂಡಿದೆಯಾ, ನಂಬಿಕೆಯನ್ನು ಕಳೆದುಕೊಂಡಿದೆಯಾ? ನನ್ನ ಸಹೋದರ ಸಹೋದರಿಯೇ, ದೇವರು ಈ ದಿನದಲ್ಲಿ ನಿನಗೆ ಹೇಳ್ತಾ ಇದ್ದಾರೆ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನಿನ್ನ ಬಳಿಯಲ್ಲಿ ಏನಿದೆ ಸ್ವಲ್ಪವಾಗಿದೆನಾ, ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಆದಾಯ ಕಡಿಮೆ ಇದೆ, ನಿನ್ನ ಸಾಲ ದೊಡ್ಡದಾಗಿದೆ, ತೀರಿಸಲಿಕ್ಕೆ ಹೇಗೆ ಸಾಧ್ಯ? ಕಷ್ಟ ಅಂತ ಅನಿಸ್ತದೆ. ಆದ್ರೆ ಸ್ವಲ್ಪ ಅಂಗೈಯಷ್ಟು ಅಗಲ ಮೋಡ, ಇಲ್ಲಿ ಕಿವಿಯಲ್ಲಿ ದೊಡ್ಡ ಮಳೆಯ ಶಬ್ದ. ಮೊದಲು ಏನೂ ಕಾಣಿಸಲಿಲ್ಲ, ಇನ್ವಿಸಿಬಿಲಿಟಿ. 2ನೇದಾಗಿ ಇನ್ಸಿಗ್ನಿಫಿಕೆಂಟ್, ಏನೋ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಆದ್ರೆ ಅದು ಅಷ್ಟು ದೊಡ್ಡದಾಗಿ ಅಲ್ಲ, ಅದು ನನ್ನ ಎಲ್ಲಾ ಇವುಗಳನ್ನ ನೀಗಿಸ್ತದೆ ಎಂಬುದಾಗಿ ಹೇಳಿಕೆ ಆಗೋದಿಲ್ಲ. ಆ ಚಿಕ್ಕದ್ದು ನೋಡುವಾಗಲೇ ಇಲ್ಲಿ ದೊಡ್ಡದನ್ನ ಇದು ನಿರೀಕ್ಷಿಸ್ತಾ ಇದ್ದಾನೆ. ಚಿಕ್ಕ ಅಂಗೈಯಷ್ಟು ಅವರ ಮೋಡವನ್ನು ನೋಡುವಾಗಲೇ ಎಲಿಯನ ಕಿವಿಯಲ್ಲಿ ದೊಡ್ಡ ಮಳೆಯ ಶಬ್ದ ಕೇಳಿಸ್ತಾ ಇದೆ. ಎಲಿಯನೇ ಹೇಳ್ತಾನೆ, ಸಾಕು, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅಹಾಬನೇ, ನೀನು ಓಡಿ ಹೋಗು, ರಥವನ್ನು ಹತ್ತಿ ನೀನು ಇಸ್ರೇಲಿಗೆ ನೀನು ಹೊರಟು ಬಿಡು, ದೊಡ್ಡ ಮಳೆ ಬರಲಿಕ್ಕಿದೆ. ಎಲ್ಲಿ ಮಳೆ? ಬರಗಾಲ. ಬರಗಾಲದಲ್ಲಿ ಹೇಗೆ ಮಳೆ ಬರಲಿಕ್ಕೆ ಸಾಧ್ಯ? ಇದ್ದಕ್ಕಿದ್ದಂಗೆ ಬರ್ತದ? ಸೂಚನೆಗಳೇನಾದರೂ ಬೇಕಲ್ವಾ ಅಲ್ವಾ. ನಾವೇನ್ ಮಾಡ್ತೇವೆ ಅಂದ್ರೆ ಸೂಚನೆಗಳನ್ನು ನಾವು ನೋಡ್ತಾ ಇರ್ತೇವೆ. ಏನು ಸೂಚನೆಗಳು ಕಾಣ್ತಾ ಇಲ್ಲ, ಆದ್ರೂ ಸಹ ಪ್ರಾರ್ಥನೆ. ಸ್ವಲ್ಪ ಕಾಣಿಸ್ತಾ ಇದೆ, ಆಗಲೇ ಅವ್ನು ಗೊತ್ತಾಗ್ತದೆ, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಓಡಿ ಹೋಗು, ರಥವನ್ನು ಹತ್ತಿಕೊಂಡು ಅಹಾಬನೇ ಎಂಬುದಾಗಿ ಅಹಾಬನಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಆಮೇಲೆ ಏನಾಗ್ತದೆ, ಅಹಾಬನು ರಥ ಹತ್ತಿ ಆತನು ಫಾಸ್ಟ್ ಆಗಿ ಬಿಡ್ತಾನೆ. ಈ ಎಲಿಯನು ಆತನು ಸಹ ನಡುವನ್ನು ಕಟ್ಟಿಕೊಂಡು ರಥಕ್ಕಿಂತ ಮುಂಚಿತವಾಗಿ ಓಡಿ ಹೋಗಿ ಆ ಊರನ್ನು ಅವನು ಸೇರಿತು. ದೊಡ್ಡ ಮಳೆ, ಬರಗಾಲ. ನಮಗೆ ಅವೆಲ್ಲ ಆಗುವಾಗ ಏನಾಗ್ತದೆ, ಈ ದಿನ ಮಳೆ ಬರ್ತಂದ್ರೆ ತುಂಬಾ ಮೋಡ ಆಗಿದ್ರೆ ಯಾಕೋ ಇವತ್ತು ಮಳೆ ಬರ್ತಾ ಇದೆ ಅಂತ ಅನ್ಸುತ್ತಲ್ವಾ ನಿನಗೆ ಅಲ್ವಾ? ಅನ್ಸುತ್ತೆ. ತುಂಬಾ ಬಿಸಿಲಿದೆ, ಇವತ್ತು ತುಂಬಾ ಶಕೆಯಲ್ಲಿ ಬಿಸಿಲಿದೆ, ಇವತ್ತು ಸಾಯಂಕಾಲ ಮಳೆ ಬರ್ತದೆ. ಸೊ ಯು ಕ್ಯಾನ್ ಫೀಲ್ ದ್ಯಾಟ್. ಅದನ್ನು ನಿನಗೆ ಅನುಭವ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಈ ದಿನ ದೇವರು ಹೇಳ್ತಾ ಇದ್ದಾನೆ, ಈಗ ನಾನು ನಿನ್ನ ಮಧ್ಯದಲ್ಲಿ ಅದ್ಭುತವನ್ನು ಮಾಡ್ಲಿಕ್ಕಿದ್ದೇನೆ, ಸ್ವಲ್ಪ ನಂಬಿಕೆ ಇದ್ರೆ ಸಾಕು. ದೊಡ್ಡ ಮಳೆ, ಬರಗಾಲ, ಮಳೆ ಬಂದೇ ಇಲ್ಲ. 3 ವರ್ಷಗಳ ಕಾಲ ಮಳೆ ಇಲ್ಲ, ಬೆಳೆಗಳೆಲ್ಲ ಒಣಗಿ ಹೋಗಿವೆ. ಆದ್ರೆ ಪ್ರವಾದಿ ಹೇಳ್ತಾ ಇದ್ದಾನೆ, thus saith the Lord, ಮಳೆ ಬರ್ತದೆ, ದೊಡ್ಡ ಮಳೆ ಬರುವುದನ್ನು ನಾವು ನೋಡ್ತೇವೆ. ಅಂದರೆ ಮೊದಲನೇದಾಗಿ ನಥಿಂಗ್, 2ನೇದಾಗಿ ಸಮಥಿಂಗ್, 3ನೇದಾಗಿ ಎವ್ರಿಥಿಂಗ್. Hallelujah. Invisible, insignificant and visible. ಯಾವುದನ್ನ ಆತನು ಕಿವಿಯಲ್ಲಿ ಕೇಳ್ತಾ ಇದ್ದನು, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದನು, ಈಗ ಆತನು ನೋಡ್ತಾ ಇದ್ದಾನೆ, ದೃಶ್ಯವಾಗಿ ನೋಡ್ತಾ ಇದ್ದಾನೆ, ಕಣ್ಣೆದುರಿಗೆ ನೋಡ. ದೇವರು ದೊಡ್ಡ ಅದ್ಭುತ. ಈಗಲೂ ಸಹ ಅದ್ಭುತಗಳು ಜರುಗುತ್ತವ. ಯಾರ್ಯಾರಿಗೂ ಏನೇನೋ ಆಗ್ತದೆ, ನಮ್ಗೆ ಯಾಕೆ ಆಗ್ತಾ ಇಲ್ಲ? ಗಾಡ್ ಇಸ್ ಗೋಯಿಂಗ್ ಟು ಡೂ ದಟ್ ಫಾರ್ ಯು. ನಿನ್ನ ಕುಟುಂಬಕ್ಕೆ ದೇವರ ಅದ್ಭುತವನ್ನು ಈ ದಿನದಲ್ಲಿ ಮಾಡ್ಲಿಕ್ಕಿದ್ದಾನೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯವಾದವರೇ, ಅನೇಕ ವೇಳೆಗಳಲ್ಲಿ ನಿನ್ನ ಜೀವಿತದಲ್ಲಿ ಬರುವಂತ ಅನುಭವ ಏನಂದ್ರೆ, ಏನೂ ಕಾಣುತ್ತಾ ಇಲ್ಲವಲ್ಲ, ಬದಲಾವಣೆನೇ ಕಾಣ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಗಂಡ ಕುಡ್ಕೊಂಡು ಬರ್ತಾನೆ, ಬದಲಾವಣೆ ಆಗ್ತಾ ಇಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಸಾಲಗಳು ತೀರ್ತಾ ಇಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಲ್ವಾ. ಸಾಲಗಳು, ಸಮಸ್ಯೆಗಳು, ಶೋಧನೆಗಳು ಏನು ಕಾಣ್ತಾ ಇಲ್ಲ. ದಟ್ ಇಸ್ ದ ಫಸ್ಟ್ ಸ್ಟೇಜ್. ಪ್ರಾರ್ಥನೆ ಮಾಡುವುದನ್ನು ಬಿಡಬೇಡ. ಯಾಕೆ ಪ್ರಾರ್ಥನೆ ಮಾಡುವುದನ್ನು ನಾವು ಬಿಡಬಾರದು?
ಅನೇಕ ವೇಳೆಗಳಲ್ಲಿ ಸೈತಾನನು ಬಂದು ಹೇಳ್ತಾನೆ, ಅಯ್ಯೋ ಎಷ್ಟು ವರ್ಷ ಪ್ರಾರ್ಥನೆ ಮಾಡಿದ್ದಾನೆ, ಏನಾಗಿದೆ? ಆ ದೇವರು ನಂಬ್ಕೊಂಡು ನಿನ್ಗೆ ಏನು ಒಳ್ಳೇದಾಗಿದೆ? ನಾವೇನು ಉತ್ತರ ಕೊಡಕ್ಕೆ ಬರೋದಿಲ್ಲ. ಬಟ್ ದೇವರು ಹೇಳ್ತಾನೆ ಏನಂದ್ರೆ, ಗುಂಡಿಗಳನ್ನ ತೋಡಿರಿ, ಗುಂಡಿಗಳನ್ನ ತೋಡಿರಿ, ತುಂಬಾ ಗುಂಡಿಗಳನ್ನ ತೋಡ್ರಿ, ತುಂಬಾ ಗುಂಡಿಯನ್ನು ತೋಡ್ರಿ. ಎಷ್ಟು ಅಗಲವಾಗಿ ತೋಡ್ತೀರೋ ಅಷ್ಟು ನಾನು ನೀರನ್ನು ನಾನು ತುಂಬುತ್ತೇನೆ. ಕರ್ತನಲ್ಲಿ ಪ್ರಿಯವಾದವರೇ, ಕೀರ್ತನೆ 81:10 ವಚನ. ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು ಅಂದನು. ಅಗಲವಾಗಿ ಬಾಯಿತರೆ ಅದನ್ನು ನಾನು ತುಂಬಿಸುವೆನು. ಎಷ್ಟು ಅಗಲ ನೀವು ಬಾಯಿ ತೆರಿತೀರೋ ಅಷ್ಟು ನಾನು ತುಂಬಿಸ್ತೇನೆ. ಮಕ್ಕಳಿಗೆ ನಾವು ಚಿಕ್ಕವರಿರುವಾಗ ಊಟ ಮಾಡಿಸ್ತಾ ಇರ್ತೇವೆ. ಏನು ಮಾಡ್ತೇವೆ? ಆ ಮುದ್ದೆ ಮಾಡಿ ಅನ್ನ ಕಲಸಿ ಕಲಸಿ ಕಲಸಿ, ಅಲ್ಲಿ ಕಾರ್ ಬಂತು ನೋಡು, ಅಲ್ಲಿ ಜೀಪ್ ಬಂತು ನೋಡು, ಅಲ್ಲಿ ಬಸ್ ಬಂತು ನೋಡು ಅಂತೇಳಿ ಬಾಯಿ ತುರುಕ್ತಾ ಇರ್ತೇವೆ. ಅದು ಇಷ್ಟೇ ಬಾಯಿ ತರಿ ಹೆಂಗೆ ತೆರಿತದೆ ಹಾಕಿ ಹಾಕಿ ಒಳಗೆ ತುರುಕ್ತಾ ಇರ್ತದೆ ಅಲ್ವಾ? ಬಾಯಿ ತರಿ ಅಂತ ಪಟ್ಟದ್ದು ಹೊಡೆದು ಬಾಯಲ್ಲಿ ತುರುಕ್ತಾ ಇರ್ತದೆ. ಅದು ಇಷ್ಟೇ ತೆಗಿತದೆ ಅಲ್ವಾ? ಎಷ್ಟು ಹೋಗುತ್ತೆ? ಇಷ್ಟೇ ಹೋಗುತ್ತೆ. ಅಗಲ ತೆರೆದ್ರೆ ಇನ್ನೂ ಸ್ವಲ್ಪ ಹೋಗುತ್ತೆ, ಇನ್ನೂ ಅಗಲ ತೆರೆದ್ರೆ. ದೇವರು ಹೇಳ್ತಾನೆ, ಅಗಲವಾಗಿ ಬಾಯಿ ತೆರೆ, ನಾನು ತುಂಬುತ್ತೇನೆ. ಅಗಲವಾಗಿ ಗುಂಡಿಯನ್ನು ತೋಡು, ಅಷ್ಟು ತುಂಬುತ್ತೇನೆ. ಎಷ್ಟು ಗುಂಡಿಗಳನ್ನು ನೀನು ತೋಡ್ತೀಯೋ ಅಷ್ಟು ಗುಂಡಿಗಳನ್ನು ನಾನು ನೀರಿನಿಂದ ತುಂಬಿಸ್ತೇನೆ. ಹಾಗಾದ್ರೆ ಆಲೋಚನೆಯನ್ನು ಮಾಡಿ ನೋಡಿ, ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿ ನೋಡಿ. ನಾನು ನಿಮಗೆ ಕಥೆಯನ್ನು ಹೇಳ್ತಾ ಇಲ್ಲ, ನಡೆದಂತ ಘಟನೆಯನ್ನು ನಾನು ಹೇಳ್ತಾ ಇದ್ದೇನೆ. ಆ ದಿನದಲ್ಲಿ ಅದು ಘಟನೆ ನಡೆದಿದೆ ಎಂಬುದಾಗಿ ಹೇಳುವುದಾದ್ರೆ ಆ ಘಟನೆ ಈಗಲೂ ಸಹ ನಡೆಯಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಅದೇ ದೇವರನ್ನ ನಾವು ನಂಬಿ ಜೀವಿಸ್ತಾ ಇದ್ದೇವೆ. ಇಸ್ರಾಯೇಲರಿಗೆ ಆ ಮಾತುಗಳನ್ನು ಹೇಳುವಾಗ ಅವರು ಗುಂಡಿಗಳನ್ನು ತೋಡಿದರು. ದೇವರು ಹೇಳ್ತಾನೆ, ಬಹಳ ಗುಂಡಿಗಳನ್ನು ತೋಡ್ರಿ, ಬಹಳ ಗುಂಡಿಗಳನ್ನು ತೋಡ್ರಿ. ಎಷ್ಟು ಗುಂಡಿ ತೋಡ್ಬೇಕು? ಬಹಳ ಗುಂಡಿಗಳನ್ನು ತೋಡ್ರಿ. ಹಾಗಾದ್ರೆ ಎಷ್ಟು ಲಕ್ಷ ಜನರಿದ್ರು? ಇಸ್ರಾಯೇಲರ ಒಂದು ಸೈನ್ಯ, ಯೆಹೋಷಾಫಾಟನ ಒಂದು ಸೈನ್ಯ, ಎದೋಮಿನ ಅರಸನ ಒಂದು ಸೈನ್ಯ. ಒಂದೊಂದು ಇದರಲ್ಲಿ ಒಂದೊಂದೇ ಲಕ್ಷ ಜನ ಇದ್ರೆ ಎಷ್ಟಾಯ್ತು? 3 ಲಕ್ಷ ಗುಂಡಿಗಳು. ಒಬ್ಬೊಬ್ಬನು ಒಂದೇ ಗುಂಡಿ ತೋಡ್ತಾನ, ಎಷ್ಟಾದ್ರೂ ತೋಡ್ರಿ. ಎಷ್ಟು ಗುಂಡಿಗಳನ್ನು ಅವ್ರು ತೋಡಿರ್ಬೋದು, ಎಷ್ಟು ಅಗಲವಾಗಿ ತೋಡಿರ್ಬೋದು, ಎಷ್ಟು ನಂಬಿಕೆಯಿಂದ ಅವ್ರು ತೋಡಿರ್ಬೋದು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡು. ಈ ದಿನ ನೀನು ಗುಂಡಿಗಳನ್ನು ತೋಡು, ನಾನು ತುಂಬಿಸ್ತೇನೆ. ಆ ಗುಂಡಿ ಖಾಲಿಯಾಗಿದೆ, ಅಲ್ಲಿ ಆರೋಗ್ಯ ಕಾಣಿಸ್ತಾ ಇಲ್ಲ, ನಾನು ಆರೋಗ್ಯವನ್ನು ತುಂಬುತ್ತೇನೆ. ಇನ್ನೊಂದು ಗುಂಡಿಯನ್ನು ತೋಡು, ಅಲ್ಲಿ ನಿನಗೆ ಹಣದ ಅವಶ್ಯಕತೆ, ಹಣ ಆ ಗುಂಡಿಯಲ್ಲಿ ಇಲ್ಲ, ನಾನು ಹಣವನ್ನು ನಾನು ತುಂಬುತ್ತೇನೆ. ಇನ್ನೊಂದು ಗುಂಡಿಯನ್ನು ನೋಡು, ನಿನ್ನ ಸಂಬಂಧಗಳು ಕೆಟ್ಟು ಹೋಗಿವೆ, ಅದನ್ನು ನಾನು ತುಂಬುತ್ತೇನೆ. ವಾಟ್ ಎವರ್ ಪ್ರಾಬ್ಲಮ್ ಯು ಹ್ಯಾವ್ ಗಾಟ್, ಗುಂಡಿಗಳನ್ನ ಅಷ್ಟು ಗುಂಡಿಗಳನ್ನು ತೋಡಿ, ತುಂಬಾ ಗುಂಡಿಗಳನ್ನು ತೋಡ್ರಿ. ತೋಡ್ಬೇಕಾದ್ರೆ ನಂಬಿಕೆ ಬೇಕು. ಆಗ ನಮ್ಗನಿಸ್ತದೆ, ದೇವರೇ ತೋಡ್ತೇನೆ, ಆದ್ರೆ ನೀನು ಬರ್ತದೆ ಅಂತ ಗ್ಯಾರಂಟಿ ಏನು? ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ಭುತ ಆಗೋದಾಗಿದ್ರೆ ಯಾವಾಗ ಆಗ್ಬೇಕಾಗಿತ್ತು, ಇಷ್ಟು ದಿನ ಕಾಯ್ಬೇಕಾಗಿತ್ತಾ ಎಂಬುದಾಗಿ ನಾವು ಹೇಳ್ತಾರೆ ಅಲ್ವಾ? ಆದ್ರೆ ದೇವರು ಹೇಳ್ತಾನೆ ಅಂದ್ರೆ, ತುಂಬಾ ಗುಂಡಿಗಳನ್ನು ತೋಡಿರಿ, ಗಾಳಿ ಮಳೆ ಕಾಣದಿದ್ದರೂ, ಅಂದ್ರೆ ನೋ ಪಾಸಿಬಿಲಿಟಿ ಅಲ್ವಾ? ನೋ ಪಾಸಿಬಿಲಿಟಿ. ಗಾಳಿ ಮಳೆ ಏನು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಆದ್ರೂ ಸಹ ಗುಂಡಿಯನ್ನ ತೋಡ್ರಿ. ನಾವೇನ್ ಮಾಡ್ತೇವೆ? ಸ್ವಲ್ಪ ಗುಂಡಿಯನ್ನು ತೋಡ್ತೇವೆ, ಸ್ವಲ್ಪ ನೀರು ಬಂದು ತುಂಬಿದ್ರೆ ಬರ್ಬಹುದು ಅಂತ ಹೇಳಿ ಇನ್ನೊಂದು ಗುಂಡಿಯನ್ನು ನಾವು ತೋಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ರೆ ದೇವರು ಹೇಳ್ತಾನೆ, ಅದನ್ನು ಯೋಚನೆ ಮಾಡಬೇಡಿ, ಅದು ಹೇಗೆ ತುಂಬ್ತದೆ, ಯು ಡೋಂಟ್ ವರಿ. ತುಂಬಾ ಗುಂಡಿಗಳನ್ನು ತೋಡ್ರಿ, ಅದು ಅಗಲವಾಗಿ ನೀವು ತೋಡ್ರಿ. ಎಷ್ಟು ಅಗಲವಾಗಿ ನೀವು ತೋಡ್ತೀರೋ ಅಷ್ಟು ನೀರನ್ನು ನಾನು ತುಂಬುವೆನು. ಅಂದ್ರೆ ನಿನ್ನ ನಂಬಿಕೆಯನ್ನ ನೀನು ಏನ್ ಮಾಡಬೇಕು? ಸ್ಟ್ರೆಚ್ ಮಾಡಬೇಕಾಗಿದೆ. ನಿನ್ನ ನಂಬಿಕೆಯನ್ನ ಸ್ಟ್ರೆಚ್ ಮಾಡಬೇಕಾಗಿದೆ, ಎಳೆಯಬೇಕು. ಎಲಾಸ್ಟಿಕ್ ನಾವು ಎಳಿತೇವಲ್ವಾ, ಹೆಂಗೆ ಎಳಿತೇವೆ? ಸ್ವಲ್ಪ ಎಳೆದು ಇಷ್ಟೇ ಇಷ್ಟೇ. ದೇವರು ಹೇಳ್ತಾನೆ, ಓಪನ್ ಚೆಕ್ ನಾನು ನಿನ್ ಕೊಡ್ತಾ ಇದ್ದೇನೆ, ಓಪನ್ ಚೆಕ್ ನಾನು ನಿನ್ ಕೊಡ್ತಾ ಇದ್ದೇನೆ, ಬರ್ಕೋ. ನನ್ನ ಮನೆ ಬಾಡಿಗೆ 5,000, ಓಕೆ, ನಾನು ಸಾಲ ಕೊಡಬೇಕಾಗಿತ್ತು 10,000. ನೀನು ಎಷ್ಟು ಬರ್ಕೊಳ್ತೀಯ ಅಷ್ಟೇ ಬರುತ್ತೆ. ದೇವ್ರು ಹೇಳ್ತಾನೆ, ಓಪನ್ ಚೆಕ್ ಕೊಟ್ಟಿದ್ರೆ ಎಷ್ಟಾದ್ರೂ ಬರ್ಕೊ, ನೀನು ಎಷ್ಟು ಗುಂಡಿ ಆದ್ರೂ ತೊಡ್ಕೋ. ಆ ನಂಬಿಕೆಯನ್ನ ಸ್ಟ್ರೆಚ್ ಮಾಡು. ಇಷ್ಟೇ ಅಂತ ಲೆಕ್ಕ ಹಾಕೊಳ್ಬೇಡ. ಒಂದು ತಿಂಗಳಿಗೆ ಎಳಿ, ಎಷ್ಟು ನಂಬಿಕೆಯಿಂದ ನೀನು ಎಳಿಲಿಕ್ಕೆ ಸಾಧ್ಯ, ಎಷ್ಟು ಗುಂಡಿಗಳನ್ನ ನೀನು ತೋಡ್ತಿ, ಅಷ್ಟು ಗುಂಡಿಗಳನ್ನ ನಾನು ತುಂಬುತ್ತೇನೆ. ಗಾಳಿ ಮಳೆ ಕಾಣದಿದ್ದರು, ಗಾಳಿ ಮಳೆ ಕಾಣದಿದ್ದರು ಅಂದ್ರೆ ಏನರ್ಥ? ಸೂಚನೆಗಳು ಸಂಕೇತಗಳು ಕಾಣದೇ ಇದ್ದರು, ಯಾವ ನಿರೀಕ್ಷೆ ಅನ್ನುವಂಥದ್ದು ಇಲ್ಲದೇ ಇದ್ದರು. ನೀನೇನು ಮಾಡಬೇಕಾಗಿದೆ? ಗುಂಡಿಯನ್ನು ತೋಡಬೇಕಾಗಿದೆ. ಆ ದಿನದಲ್ಲಿ ಮಳೆ ಇರಲಿಲ್ಲ. ದೇವರು ಹೇಳ್ತಾನೆ, ನೋಹನೇ ಒಂದು ದೋಣಿಯನ್ನು ಕಟ್ಟು, ಪ್ರವಾಹ ಬರ್ತದೆ.
ಮಳೆನೇ ಬರ್ತಾ ಇಲ್ಲ, ಪ್ರವಾಹ ಎಲ್ಲಿಂದ ಬರ್ತದೆ? ಆದರೆ ನೋಹನು ದೇವರು ಹೇಳಿದ್ದಾರೆ ಬಂದೇ ಬರ್ತದೆ, ದೋಣಿಯನ್ನು ಕಟ್ತಾನೆ. ರೈಟಾ? ಅಲ್ಲಿ ನಂಬಿಕೆ, ನಿರೀಕ್ಷೆ, ದೇವರು ಹೇಳಿದ್ದು ನಡೆಯುತ್ತದೆ ಎಂಬುದಾಗಿ. ಅಬ್ರಹಾಮನಿಗೆ ದೇವರು ಹೇಳಿದ 100 ವರ್ಷವಾಗಿದೆ, ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯತೆಗಳೇ ಇಲ್ಲ, ಈಗೋ ನೀನು ಮಗುವನ್ನು ನೀನು ಹೊಂದಿಕೊಳ್ಳುತ್ತಿ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳಿದ. ಸಾರನು ನಿನಗೆ ಮಗುವನ್ನು ಹೆರುಗಳು ಎಂಬುದು. ಹೌದಾ, ನಾನು ಮುದುಕನಾಗಿದ್ದೇನೆ, ನನ್ನ ಹೆಂಡತಿಗೆ ಗರ್ಭಪ್ರಾಯವು ತೀರಿ ಹೋಗಿದೆ, ಋತುಪ್ರಾಯ ತೀರಿ ಹೋಗಿದೆ, ಮೆನ್ಸಸ್ ಸ್ಟಾಪ್ ಆಗಿದೆ, ಮೆನೋಪಾಸ್ ಆಗ್ಬಿಟ್ಟಿದೆ, ಇನ್ನೆಲ್ಲಿ ಮಕ್ಕಳಾಗ್ತಾರೆ, ನೋ ಪಾಸಿಬಿಲಿಟಿ. ಆದ್ರೂ ದೇವರು ಹೇಳ್ತಾ ಇದ್ದಾನೆ ಮಕ್ಕಳು ಹುಟ್ಟುತ್ತಾರೆ. ಸೊ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ನೀವು ಓದಿಕೊಳ್ಳಿ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ, ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ ಅನ್ನೋದಕ್ಕೆ ನಿನಗೆ ಆಸ್ಪದನೇ ಇಲ್ಲ, ನಿನ್ನ ಸಾಲಗಳು ತೀರುತ್ತವೆ ಎಂಬುದಾಗಿ ಹೇಳುವುದಕ್ಕೆ ಅಲ್ಲಿ ನಿರೀಕ್ಷೆಗೆ ಆಸ್ಪದವೇ ಇಲ್ಲ. ಹೀಗಿರುವಾಗ ನಾವು ಪರಿಸ್ಥಿತಿಗಳನ್ನು ನೋಡ್ತೇವೆ, ದೇರ್ ಇಸ್ ನೋ ಪಾಸಿಬಿಲಿಟಿ. ಆದರೆ ಅಬ್ರಹಾಮನ ನಂಬಿಕೆ ಹೇಗಿದೆ? ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ನಿರೀಕ್ಷಿಸಿ ನಂಬಿದನು, ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಈಗ ನಮ್ಮ ನಂಬಿಕೆ ಹೇಗಿದೆ? ನಂಬಿಲ್ಲ ಎಂಬುದಾಗಿ ಹೇಳೋದಿಲ್ಲ, ನಂಬಿದ್ದೇವೆ. ಅಲ್ಪ ವಿಶ್ವಾಸ ಇದೆನಾ? ಪ್ರಾರ್ಥನೆ ಮಾಡಿ ದೇವರು ನಮ್ಮ ನಂಬಿಕೆಯನ್ನು ಹೆಚ್ಚಿಸು, ನಂಬಿಕೆಯಲ್ಲಿ ಕುಂದಿ ಹೋಗದ ಹಾಗೆ ಮಾಡು. ಅಬ್ರಹಾಮನ ನಂಬಿಕೆ ಹೇಗೆ ಕುಂದಿ ಹೋಗಲಿಲ್ವೋ, ನಾನು ಕುಂದಿ ಹೋಗಬಾರದು ಸ್ವಾಮಿ, ನಿರೀಕ್ಷೆ ಇಲ್ಲದೆ ಇರುವಾಗಲೂ ಸಹ, ಗಾಳಿ ಮಳೆ ಕಾಣದೆ ಇರುವಾಗಲೂ ಸಹ ನಾನು ಗುಂಡಿಯನ್ನು ತೋಡ್ತೇನೆ, ಅದರಲ್ಲಿ ಆಶೀರ್ವಾದವನ್ನು ನೀನು ತುಂಬುತ್ತಿ. ನಂಬುತ್ತೇನೆ ಸ್ವಾಮಿ, ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯವಾದವರೇ, ದೇವರು ಹೇಳ್ತಾನೆ, ಗಾಳಿ ಮಳೆ ಕಾಣದೇ ಇದ್ದರೂ ಸಹ, ಯಾವ ಸೂಚನೆಗಳು ಕಾಣದೇ ಇದ್ದರೂ ಸಹ, ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ಸಹ ನೀವು ಗುಂಡಿಗಳನ್ನು ತೋಡಿರಿ, ನಾನು ಅದನ್ನ ತುಂಬಿಸ್ತೇನೆ. ಹಾಗಾದ್ರೆ ಇಸ್ರಾಯೇಲ್ ಸಿದ್ಧವಾಗ್ತಾರೆ. ಈ ದಿನ ನೀನು ಸಿದ್ಧವಾಗ. ಆ ದಿನದಲ್ಲಿ ಇಸ್ರಾಯೇಲ್ ಏನ್ ಮಾಡಿದ್ರು? ಗುಂಡಿಗಳನ್ನು ತೋಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಅಡವಿಯ ಪ್ರಾಂತ 7 ದಿನಗಳ ಕಾಲ ಎಲ್ಲಿಯೂ ಸಹ ಒಂದು ಬಾವಿ, ಒಂದು ಒರತೆ ಕಾಣಲೇ ಇಲ್ಲ. ಮಳೆ ಬರುವಂತ ನಿರೀಕ್ಷೆಯೂ ಸಹ ಇಲ್ಲವೇ ಇಲ್ಲ. ನೀರಿನ ಅಭಾವ ತುಂಬಾ ಆಗಿ ಗೋಳಾಡ್ತಾ ಇದ್ದಾರೆ, ಬಳಲಿ ಹೋಗಿದ್ದಾರೆ. ಪಶುಗಳಿಗೆ, ಅವುಗಳ ರಥಗಳಿಗೆ, ಇವರಿಗೆ ಅಶ್ವಬಲಕ್ಕೆ ನೀರಿಲ್ಲ. ಹೀಗಿರುವಾಗ ಅಯ್ಯೋ ಎಂಬುದಾಗಿ ಅವರು ಗೋಳಾಡ್ತಾ ಇದ್ದಾರೆ. ನೀರು ಎಲ್ಲಿಂದ ಬರ್ತದೆ? ದೇವರು ಹೇಳ್ತಾನೆ, ಒಣನೆಲದಲ್ಲಿ ನೀನು ಗುಂಡಿಯನ್ನು ತೋಡು. ಎಷ್ಟು ಗುಂಡಿ ತೋಡ್ತೀರೋ ಅಷ್ಟು ಗುಂಡಿಯನ್ನು ತೋಡು. ಅದು ನಮ್ಮ ದೇವರು ನಿನ್ನ ಆಲೋಚನೆಗೆ ಮಿಗಿಲಾದದ್ದನ್ನು ಮಾಡುವಂತ ಕರ್ತನಾಗಿದ್ದಾನೆ. ನಿನ್ನ ಸಮಸ್ಯೆಗಳಿಗೆ ಎದುರಾಗಿ ಅದಕ್ಕೆ ಮಿಗಿಲಾದ ಅದ್ಭುತವನ್ನ ದೇವರು ಮಾಡಲಿಕ್ಕಿದ್ದಾನೆ. ಹಾಗಾದ್ರೆ ನಾನು ನೀನು ಏನು ಮಾಡಬೇಕಾಗಿದೆ? ಗುಂಡಿಯನ್ನು ತೋಡಬೇಕು. ಗುಂಡಿಯನ್ನು ಬೇರೆಯವರಿಗೋಸ್ಕರವಾಗಿ ತೋಡೋದಲ್ಲ, ನನಗೋಸ್ಕರವಾಗಿ ತೋಡಬೇಕು. ಬೇರೆಯವರಿಗೋಸ್ಕರವಾಗಿ ಗುಂಡಿ ತೋಡದೆ ಆ ಗುಂಡಿಯಲ್ಲಿ ನಾವೇ ಬೀಳ್ತೇವೆ. ನಮಗೋಸ್ಕರವಾಗಿ ಗುಂಡಿ ತೋಡ್ಕೊಂಡ್ರೆ ದೇವರ ಅದ್ಭುತವನ್ನು ನಾವು ಕಾಣುತ್ತೇವೆ. ನಂಬಿಕೆ ಎಂಬ ಗುಂಡಿಯನ್ನು ನೀನು ತೋಡು, ನಂಬಿಕೆ ಎಂಬ ಗುಂಡಿಯನ್ನು ತೋಡು. ಆಗ ಅವ್ರೇನು ಮಾಡಿದ್ರು? ಗುಂಡಿಯನ್ನು ತೋಡು. ಬಹಳ ಗುಂಡಿಗಳು, ಒಬ್ಬೊಬ್ಬ ಮನುಷ್ಯನು, ಒಬ್ಬೊಬ್ಬ ಸೈನಿಕನು ಎಷ್ಟು ಒಂದು 8, 10, 20 ಗುಂಡಿಗಳನ್ನು ತೋಡೋದಾದ್ರೆ ಲಕ್ಷ ಗಟ್ಟಲೆ ಸೈನಿಕರು ಎಷ್ಟು ಗುಂಡಿಗಳನ್ನು ತೋಡಿರ್ಬೋದು. ಆಮೇಲೆ ಏನಾಗುತ್ತೆ ಗೊತ್ತಾ? ಗುಂಡಿಗಳನ್ನು ತೋಡಿದ್ದಾರೆ, ನಂಬಿಕೆಯುಳ್ಳವರಾಗಿದ್ದಾರೆ, ನಿರೀಕ್ಷೆಗೆ ಆಸ್ಪದವೇ ಇಲ್ಲ. ಯಾವ ಗಾಳಿ ಮಳೆ ಸೂಚನೆಗಳು ಸಹ ಕಾಣಿಸ್ತಾ ಇಲ್ಲ. ಆದರೆ ನೀರು ಬರ್ತದೆ. ಹೇಗೆ ಬರ್ತದೆ? 20ನೇ ವಚನವನ್ನು ನೋಡಿ. ಪ್ರಾತಃ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಫಕ್ಕನೆ ಏದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತು. ಹಲ್ಲೆಲೂಯಾ. ಸಾಯಂಕಾಲದಲ್ಲಿ, ಆ ಪ್ರಾತಃ ಕಾಲದಲ್ಲಿ, ನೈವೇದ್ಯ ಸಮಯದಲ್ಲಿ ಏನಾಗುತ್ತದೆ? ಏನಾಗ್ತಾ ಇದೆ? ಎದೋಮಿನಿಂದ ನೀರು ಹರಿದು ಬಂದು ಎಲ್ಲಾ ಗುಂಡಿಗಳಲ್ಲಿ ನೀರು ತುಂಬಿಕೊಡ್ತದೆ. ನೀನು ಅಂದುಕೊಂಡಿದ್ದೀಯ ಇದು ಆಗೋದಿಲ್ಲ ಎಂಬುದಾಗಿ. ಸೈತಾನ್ ಹೇಳ್ತಾನೆ ಇದು ಆಗೋದಿಲ್ಲ ಎಂಬುದಾಗಿ. ಹೇಗೆ ಆಗೋದಿಲ್ಲ? ನಾನು ನೀನು ನಂಬುವುದಾದರೆ, ನಮ್ಮ ಮಗಿಯಲ್ಲಿ ಸ್ವಲ್ಪ ಎಣ್ಣೆ ಇರುವುದಾದರೆ, ಗಾಡ್ ಇಸ್ ಗೋಯಿಂಗ್ ಟು ಡೂ ಗ್ರೇಟ್ ಮಿರಾಕಲ್ ಇನ್ ಯುವರ್ ಲೈಫ್. ಎದೋಮಿನ ಕಡೆಯಿಂದ ನೀರು ಹರಿದು ಬಂದು ಎಲ್ಲಾ ಗುಂಡಿಗಳನ್ನ ತುಂಬಿಸಿ ಬಿಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಎದೋಮಿನ ಅರಸನಿಗೆ ಆಶ್ಚರ್ಯವಾಗ್ತದೆ. ಅಯ್ಯೋ ದೇವರೇ, ಯಾವ ಕಡೆಯಿಂದ ನೀರು ಎದೋಮಿನ ಕಡೆಯಿಂದ ನೀರು ಬರ್ತಾ ಇದೆ? ನಮ್ಮೂರಲ್ಲೇ ನೀರಿಲ್ವಲ್ಲ,
ನಮ್ಮೂರಿನಿಂದ ಈ ಊರಿಗೆ ಈ ಒಂದು ಅಡುಗೆ ಪ್ರಾಂತದಲ್ಲಿ ನೀರು ಬರ್ತಾ ಇದೆ. ಸರ್ಪ್ರೈಸ್! ದೇವರು ಮಾಡುವಂಥ ಕಾರ್ಯಗಳು ನಿನ್ನ ಆಲೋಚನೆಗೆ ಮಿಗಿಲಾದಂಥ ಕಾರ್ಯಗಳನ್ನು ದೇವರು ಮಾಡುವ ಆತನಾಗಿದ್ದಾನೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯೇ, ನಿನ್ನ ಪರಿಸ್ಥಿತಿ ಏನಾಗಿದೆ, ನಿನ್ನ ಕಷ್ಟ ಏನಾಗಿದೆ, ನಿನ್ನ ಕುಟುಂಬದ ಸ್ಥಿತಿಗತಿಗಳು ಏನಾಗಿವೆ, ದೇವರು ನೋಡ್ತಾ ಇದ್ದಾನೆ. ದೇವರು ನೋಡ್ತಾ ಇದ್ದಾನೆ. ಗಾಡ್ ನೋಸ್ ಇಟ್. ನಿನಗೆ ಒಂದು ವೇಳೆ ಪರಿಸ್ಥಿತಿ ಹೇಗಿರ್ಬೋದು, 3 ಹಂತಗಳಲ್ಲಿ 1ನೇ ಹಂತ ಏನು ಕಾಣದೇ ಇರ್ಬೋದು, ಇನ್ವಿಸಿಬಲ್, ಅದೃಶ್ಯ, ಏನು ಕಾಣಿಸ್ತಾ ಇಲ್ಲ ಸ್ವಾಮಿ, ತಿರುಗಿ ಪ್ರಾರ್ಥನೆ ಮಾಡ್ತೇನೆ. ಸಮಥಿಂಗ್ 2ನೇದಾಗಿ ಇನ್ಸಿಗ್ನಿಫಿಕೆಂಟ್, ಚಿಕ್ಕದಾಗಿ ಏನೋ ಕಾಣಿಸ್ತದೆ. 3ನೇದಾಗಿ ದೊಡ್ಡ ಮಳೆ, ಪ್ರವಾಹ, ಎದೋಮಿನಿಂದ ನೀರು ಹರಿದು ಬಂದು ಎಲ್ಲ ಗುಂಡಿಗಳನ್ನು ಮುಚ್ಚುವ ಹಾಗೆ ದೇವರು ನಿನ್ನ ಜೀವಿತದಲ್ಲಿ ಎಲ್ಲ ನೀನು ಅಂದುಕೊಂಡಂಥ ಕಾರ್ಯಗಳು ಯಾವುದು ನಿನ್ನ ಒಂದು ಕನಸನ್ನ ನನಸನ್ನಾಗಿ ಮಾಡಲಿಲ್ಲವೋ ಅವೆಲ್ಲ ನನಸಾಗ್ತವೆ. ವಾಟ್ ಯು ಥಿಂಕ್ ಇನ್ ಯುವರ್ ಮೈಂಡ್, ಆ ಒಂದು ನಂಬಿಕೆಯಿಂದ ಏನನ್ನು ನೀನು ತೋಡ್ತೀಯೋ ಅದು ನಿನ್ನ ಜೀವಿತದಲ್ಲಿ ನೆರವೇರ್ತದೆ. ರಕ್ತಕುಸುಮ ರೋಗಿ ಮನಸ್ಸಿನಲ್ಲಿ ಅಂದುಕೊಂಡಳು ಬಟ್ಟೆ ಮುಟ್ಟಿದ್ರೆ ವಾಸಿ ಆಗ್ತದೆ, ಈ ದಿನ ನಾನು ಗುಂಡಿ ತೋಡಿದ್ರೆ ತುಂಬುತ್ತದೆ ಎಂಬ ನಂಬಿಕೆ ನಿನ್ನಲ್ಲಿರುವುದಾದರೆ ನಾವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಗುಂಡಿಗಳನ್ನು ತೋಡ್ರಿ. ಆರೋಗ್ಯಕ್ಕೋಸ್ಕರ ಆರೋಗ್ಯ ಇಲ್ವಾ, ಒಂದು ಗುಂಡಿ ತೋರಿಸಿ, ದೇವರ ಆರೋಗ್ಯವನ್ನು ತುಂಬುತ್ತಾನೆ. ಹಣದ ಕೊರತೆ ಇದೆನಾ, ದೇವರೇ ಇಷ್ಟೊಂದು ಸಾಲ ಇದೆ, ಏನು ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಈ ಒಂದು ಕರೋನಾ ಕರ್ತನೆ, ಈ ಒಂದು ಕ್ರೈಸಿಸ್ ಅಲ್ಲಿ ಸ್ವಾಮಿ ಬಹಳ ಪರಿಸ್ಥಿತಿ ಗಂಭೀರವಾಗಿದೆ, ಊಟಕ್ಕೂ ಸಹ ತೊಂದರೆಯಾಗಿದೆ ಸ್ವಾಮಿ, ಗುಂಡಿ ತೋಡು, ದೈವ ಊಟವನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ? ಡೋಂಟ್ ವರಿ. ಏನು ಕಾಣದೇ ಇದ್ರು, ಗಾಳಿ ಮಳೆ ಕಾಣದೇ ಇದ್ರು ಸಹ, ಸೂಚನೆಗಳು ಕಂಡು ಬರದೇ ಇದ್ರು ಸಹ, ಪರಿಸ್ಥಿತಿ ಗಂಭೀರವಾಗಿರುವುದಾದರೂ ಸಹ, ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ಸಹ, ನನ್ನ ಸಹೋದರ ಸಹೋದರಿಗೆ ಈ ದಿನ ಎಷ್ಟು ಗುಂಡಿಗಳನ್ನು ನಿನ್ನಗೋಸ್ಕರವಾಗಿ ನಿನ್ನ ಕುಟುಂಬಕ್ಕೋಸ್ಕರವಾಗಿ ತೋಡಿಕೊಳ್ಳುತ್ತೆ. ದೇವರವೆಲ್ಲವುಗಳನ್ನು ತುಂಬಲಿಕ್ಕಿದ್ದಾನೆ, ಅವೆಲ್ಲವುಗಳನ್ನು ಆತನು ತುಂಬಲಿಕ್ಕಿದ್ದಾನೆ. ನಾನು ಹೇಳಿರುವಂಥದ್ದು ಇದು ಕಥೆಯಲ್ಲ, ನಡೆದಂಥ ಘಟನೆ. ಇದು ನಡೆದಂಥ ಘಟನೆಯಾಗಿರುವುದಾದರೆ ಈ ದಿನದಲ್ಲಿ ಯಾಕೆ ನಿನ್ನ ಜೀವಿತದಲ್ಲಿ ನಡೆಯುವುದಿಲ್ಲ ಅಂತ ನಂಬ್ತೀಯ? ನಡೆಯುತ್ತದೆ ಎಂಬುದಾಗಿ ನಂಬಿಕೆಯಿಂದ ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಳ್ಳೋಣ. ಆ ಗುಂಡಿಗಳನ್ನು ನೀವು ತೋಡ್ರಿ, ಗುಂಡಿಗಳನ್ನು ತೋಡ್ರಿ. ಎಲ್ಲರೂ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಸಂದೇಶವನ್ನು ನಾವು ಕೇಳುತ್ತೇವೆ, ಅಗಲವಾಗಿ ಬಾಯುತ್ತಾರೆ, ನಾನು ಅದನ್ನು ತುಂಬಿಸ್ತೇನೆ. ಸ್ಟ್ರೆಚ್ ಯುವರ್ ಫೇತ್. ಎಷ್ಟು ಮಟ್ಟಿಗೆ ನೀವು ಅಗಲವಾಗಿ ಸ್ಟ್ರೆಚ್ ಮಾಡ್ತೀಯೋ, ಅಗಲವಾಗಿ ಬಾಯಿಯನ್ನು ತೆರೀತೀಯೋ ಅಷ್ಟನ್ನು ನಾನು ತುಂಬುತ್ತೇನೆ. ಎಷ್ಟು ಗುಂಡಿಗಳನ್ನು ನೀನು ತೋಡುತ್ತೀಯೋ, ಎಷ್ಟು ಅಗಲವಾಗಿ ಆಳವಾಗಿ ತೋಡುತ್ತೀಯೋ ಅಷ್ಟು ನಾನು ತುಂಬಿಸ್ತೇನೆ. ಡೋಂಟ್ ವರಿ ನನ್ನ ಮಗಳೇ, ನನ್ನ ಮಗನೇ, ನೀನು ಅಂಜಬೇಡ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನಾನು ನಿನ್ನ ಮಧ್ಯದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ, ನಂಬಿಕೆ ಮಾತ್ರ ಇರಲಿ. ನಾನು ನಿನಗೇನು ಮಾಡಬೇಕೆನ್ನುತ್ತೀನಿ, ನಿನ್ನ ಮನೆಯಲ್ಲಿ ಏನಿದೆ, ಸ್ವಲ್ಪ ಇದೆ ಸಾಕು. ಆ ಸ್ವಲ್ಪವಾದಂಥ ನಿನ್ನ ನಂಬಿಕೆಯಿಂದ ಗುಂಡಿಯನ್ನು ನಿನ್ನ ಸಮಯದಲ್ಲಿ ತೋಡಿ, ನಂಬಿಕೆಯಿಂದ ತೋಡಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ತೋಡ್ರಿ. ಈ ದಿನದಲ್ಲಿ ಎಲ್ಲ ಗುಂಡಿಗಳನ್ನು, ನಿನ್ನ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರು ಕೇಳಲಿಕ್ಕಿದ್ದಾನೆ. ಗಾಡ್ ಇಸ್ ಗೋಯಿಂಗ್ ಟು ಬ್ರಿಂಗ್ ಅ ಬ್ರೇಕ್ ಥ್ರೂ ಇನ್ ಯುವರ್ ಲೈಫ್. ಕರ್ತನ ಹಸ್ತಗಳಲ್ಲಿ ನಾವು ಒಪ್ಪಿಸಿಕೊಂಡು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿರುವ ಹಾಗೆ ಸ್ವಲ್ಪ ಕಾಲ ದೇವರ ಸನ್ನಿಧಾನದಲ್ಲಿ, ಹೌದು ಸ್ವಾಮಿ, ಈ ದಿನ ಸಂದೇಶವನ್ನು ಕೇಳಿದ್ದೇನೆ, ಒಂದು ವೇಳೆ ಗುಂಡಿ ತೋಡದೇ ಇದ್ರೆ, ನೋಡೋಣ ಎಂಬುದಾಗಿ ಹೇಳದೇ ಇದ್ರೆ ಅವರು ಅದ್ಭುತವನ್ನು ಕಾಣ್ತಾ ಇರಲಿಲ್ಲ ಸ್ವಾಮಿ. 7 ಸಾರಿ ಪ್ರಾರ್ಥನೆ ಮಾಡಿದ ಎಲಿಯ 5 ಸಾರಿ ಮಾಡಿ ಬಿಟ್ಟು ಬಿಟ್ಟಿದ್ರೆ, ಇಸ್ರಾಯೇಲರು 7 ಸಾರಿ ಅವರು ಎರಿಕೋ ಗೋಡೆಯನ್ನು ಸುತ್ತಿದರು. ಒಂದು ವೇಳೆ 4 ಸಾರಿ ಸುತ್ತಿ ಬಿಟ್ಟಿದ್ರೆ ಅದ್ಭುತ ನಡೀತಾ ಇರಲಿಲ್ಲ. ಹೌದು ಸ್ವಾಮಿ, ನಿನ್ನ ಮಾತುಗಳಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಿನ್ನ ನಂಬಿಕೆ ನಿರಾರ್ಥಕವಾಗುವುದು ಎಂಬುದಾಗಿ ನೀನು ಹೇಳಿದೆಯಲ್ಲ, ಒಂದು ಕಾಲ ಉಂಟು ಎಂಬುದಾಗಿ. ಐ ವಿಲ್ ಬಿ ವೇಟಿಂಗ್ ಫಾರ್ ದ ಡೇ ಫಾದರ್ ಎಂಬುದಾಗಿ ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಆರೋಗ್ಯ, ಏನೇ ನಿಮಗೆ ಬೇಕಾಗಿದೆಯೋ, ಹಣ, ಏನೇ ನಿಮಗೆ ಅವಶ್ಯಕ ಇದು ಆಗಬೇಕು ಎಂಬುದಾಗಿ ನೆನೆಸ್ತೀರೋ, ಒಂದೊಂದು ಗುಂಡಿಯನ್ನು ತೋಡಿ. ಅಲ್ಲಿ ಖಾಲಿಯಾಗಿರುವುದನ್ನು ನೀವು ನೋಡ್ತಾ ಇದ್ದೀರಿ. ನೀನು ಏನೇನು ಅಂದುಕೊಂಡು ಅದನ್ನು ತೋಡಿದೆಯೋ ದೇವರ ಆಶೀರ್ವಾದಗಳಿಂದ ಅವುಗಳನ್ನು ತುಂಬಲಿಕ್ಕಿದ್ದಾನೆ. ಯಾಕಂದರೆ ನಾವು ನಂಬಿರುವಂತಹ ದೇವರು, ಆತನು ಒಣ ನೆಲದಲ್ಲಿ ಹೊರತೆಗಳನ್ನು ಆತನು ಉಂಟು ಮಾಡುವಂಥ ದೇವರು, ನೀರನ್ನು ಹರಿಸುವಂಥ ದೇವರು, ನದಿಗಳನ್ನು ಆತನು ಬಿಡುಗಡೆ ಮಾಡುವಂಥ ದೇವರು, ಬಂಡೆ ಒಳಗಡೆಯಿಂದ ನೀರು ಕೊಟ್ಟಂಥ ದೇವರು. ನಾವು ನಂಬಿರುವಂಥ ದೇವರು ದೊಡ್ಡ ದೇವರಾಗಿದ್ದಾನೆ.
ಹೀಗಿರುವಾಗ ಗುಂಡಿಗಳನ್ನು ತೋಡ್ತಾ ಇರ್ರಿ. ಒಂದು ಹಾಡನ್ನು ನಾನು ಹಾಡ್ತಾ ಇರ್ತಾನೆ. ಆ ಹಾಡು ಆದ ನಂತರ ನಿಮ್ಮ ಕಾಣಿಕೆಗಳನ್ನು ನೀವು ತೆಗೆದಿಟ್ಟು ಪ್ರಾರ್ಥನೆ ಮಾಡಿಕೊಳ್ಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ನೀವು ಕಣ್ಣುಗಳನ್ನು ಮುಚ್ಚಿರುವ ಹಾಗೆ ನಂಬಿಕೆಯಿಂದ 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 ಈ ಕೆಲಸವನ್ನು ಮಾಡಿ. ಈ ಕೆಲಸವನ್ನು ಮಾಡಿ ನಂಬಿಕೆಯಿಂದ ನೀವು ಗುಂಡಿಗಳನ್ನು ತೋಡ್ರಿ. ದೇವರು ಅವುಗಳನ್ನು ತುಂಬಲಿಕ್ಕಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಮೌನವಾಗಿ ಪ್ರಾರ್ಥನಾ ಪೂರ್ವಕವಾಗಿ, ಯಾರು ಹಾಡನ್ನು ಹಾಡಬೇಡಿ, ನಿಮ್ಮ ಕಾಣಿಗಳನ್ನು ತೆಗೆದಿಡಿ. ಈ ಹಾಡಾದ ನಂತರ ಕಾಣಿಗಳನ್ನು ಹಾಕಿ ಮತ್ತು ಈ ಹಾಡನ್ನು ಹಾಡ್ತಾ ಇದ್ದ ಹಾಗೆಯೇ ನೀವು ನಿಮ್ಮ ಗುಂಡಿಗಳನ್ನು ತೋಡ್ತಾ ಇರಿ. ಗಾಡ್ ಈಸ್ ಗೋಯಿಂಗ್ ಟು ಫಿಲ್ ದ್ಯಾಟ್ ವಿತ್ ಬ್ಲೆಸ್ಸಿಂಗ್ಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ಎಲ್ಲರೂ ಸೇರಿ ಹಾಡೋಣ. ಸಂತೈಸೆಯ ಹೃದಯಗಳ ಯೇಸುವಿನ ನಾಮದಲ್ಲಿ. ಎಲ್ಲರೂ ಸೇರಿ ಸಂತೈಸೆಯ ಹೃದಯಗಳ ಯೇಸುವಿನ ನಾಮದಲ್ಲಿ. ಗುಣಪಡಿಸು ಗಾಯಗಳ ಚೈತನ್ಯ ಆತ್ಮನೇ. ಗುಣಪಡಿಸು ಗಾಯಗಳ ಚೈತನ್ಯ ಆತ್ಮನೇ. ಎಲ್ಲರೂ ಸೇರಿ ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಒಡನೆಲದು ದೃಷ್ಟಿ ಸುರಿಸ ಹಿಡಿದು ಆರೆಯ. ಒಡನೆಲದು ದೃಷ್ಟಿ ಸುರಿಸ ಹಿಡಿದು ಆರೆಯ. ಒಡನೆಲದು ದೃಷ್ಟಿ ಸುರಿಸ ಹಿಡಿದು ಪಾರೆಯ. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಮ್ಮ ದೇವರು ಈ ದಿನದಲ್ಲಿ ಮಾತನಾಡಿದ್ದಾನೆ. ಆತನ ಮಾತಿನಲ್ಲಿ ನಂಬಿಕೆ ಇಟ್ಟು ನೀವು ತೋಡಿರುವಂತಹ ಎಲ್ಲಾ ಗುಂಡಿಗಳನ್ನು ಆತನು ಗಮನಿಸಿದ್ದಾನೆ. ಮುಂಬರುವಂತಹ ಈ ದಿನಗಳಲ್ಲಿ ದೇವರು ಎಲ್ಲಾ ಗುಂಡಿಗಳನ್ನ ಆಶೀರ್ವಾದದಿಂದ ಆತನು ನಿನ್ನ ಮನೆಯನ್ನ ತುಂಬಿಸಲಿಕ್ಕಿದ್ದಾನೆ. ನನ್ನ ಸಹೋದರ ಸಹೋದರಿ, ನಂಬಿಕೆಯಿಂದ ಕರ್ತನಲ್ಲಿ ನಿಂತುಕೋ. is going to do great miracle in your life. You are going to see great deliverance. Hallelujah. Thank you Jesus. Thank you Lord. Thank you Jesus. ದೇವರೇ, ಈ ದಿನದಲ್ಲಿ ನಿನ್ನ ಸಂದೇಶವನ್ನ ಫೇಸ್ಬುಕ್ಗಳಲ್ಲಿ ನೋಡಿದಂತೆ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿಸುವ. ಮಾತ್ರವಲ್ಲ ಕರ್ತನೆ, ಯೂಟ್ಯೂಬ್ ಅಲ್ಲಿ ಸಹ ನಾವು ಅದನ್ನು ಬಿಟ್ಟಿರುವಾಗ ಅದನ್ನು ಸಹ ನೋಡುವ. ಓ ದೇವರಿನ ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ದೇವರೇ, ಸಹಾಯ ಮಾಡಿ ಎಂಬ ಪ್ರಾರ್ಥನೆ ಸ್ವಾಮಿ. ನಿನ್ನ ಸಂದೇಶ ಈ ಮಾಧ್ಯಮದ ಮೂಲಕವಾಗಿ ನೀನು ಮಾತನಾಡಿರುವಂತಹ ಸಂದೇಶ ಅನೇಕ ಜನರನ್ನ ಮುಟ್ಟಲಿ ಎಂಬುದಾಗಿ ನಿನ್ನ ಸೇವಕನಾದ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಓ ದೇವರೇ, ಈ ದಿನದಲ್ಲಿ ಯಾವ ಪ್ರಾರ್ಥನೆಗಳನ್ನ, ಯಾವ ಮನವಿಗಳನ್ನ, ಯಾವ ವಿಜ್ಞಾಪನೆಗಳನ್ನ ದೇವರೇ ನಿನ್ನ ಜನರು ಅವುಗಳನ್ನು ನೆನೆಸಿ ಗುಂಡಿಗಳನ್ನು ತೋಡಿದಾರೋ, ನಂಬಿಕೆಯನ್ನು ತೋಡಿದಾರೋ, ನಮ್ಮ ಎಲ್ಲಾ ಪ್ರಾರ್ಥನೆಗಳು ಧೂಪದೋಪಾದಿಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಏರಿ ಬರಲಿ ಕರ್ತನೆ. ಪ್ರತಿ ಒಂದೊಂದು ಪ್ರಾರ್ಥನೆ, ನಮ್ಮ ಕಣ್ಣೀರಿನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಗುಂಡಿಯನ್ನು ತೋಡಿರಿ, ಗಾಳಿ ಮಳೆ ಇಲ್ಲದಿದ್ದರೂ ಸಹ ತೋಡಿರಿ. ಎಷ್ಟಾಗಿ ಆಗುತ್ತದೋ ಅಷ್ಟು ಗುಂಡಿಗಳನ್ನು ತೋಡಿ ನಾನು ತುಂಬುತ್ತೇನೆ ಎಂಬ ಹೇಳಿದಂತ ದೇವರೇ, ಅದ್ವಿತೀಯನಾದಂತಹ ದೇವರು, ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡುವಂತಹ ದೇವರು, ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ನಿರೀಕ್ಷೆಯ ಕಾರ್ಯಗಳನ್ನು ಮಾಡುವಂತಹ ದೇವರು, ನಿರಾಶೆಯಲ್ಲಿ ಯೇಸು ಆಶಾ ಕಿರಣನಾಗಿದ್ದಾನೆ. ಅಪ್ಪಾ ದೇವರೇ, ನಿನಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಸನ್ನಿಧಾನದಲ್ಲಿ ತಂದ ಕಾಣಿಕೆಗಳನ್ನು ಆಶೀರ್ವಾದ ಮಾಡು. ಕಾಣಿಕೆಗಳನ್ನು ಕರ್ತನೆ ಎತ್ತಿಟ್ಟು ಪ್ರಾರ್ಥನೆ ಮಾಡಿ ತಮ್ಮ ಒಪ್ಪಿಸಿಕೊಡುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವರೇ, ಬರುವ ಭಾನುವಾರದವರೆಗೆ
30 ತಿರುಗಿ ನಾವು ಆರಾಧನೆಗೆ ಸೇರಿ ಬರುವವರೆಗೂ, ಆಪತ್ತಿನ ದಿನಗಳು ತೀರಿ ಹೋಗುವ ತನಕ ನಿನ್ನ ಆಶ್ರಯವನ್ನ, ನಿನ್ನ ರೆಕ್ಕೆ ಆಶ್ರಯವನ್ನ ನಾವು ಬಯಸಿ ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಬರುವ ಭಾನುವಾರ ತಿರುಗಿ ದೇವರೇ ನಾವು ಎದುರು ನೋಡುತ್ತೇವೆ. ನಿನ್ನ ಸಂದೇಶಕ್ಕೋಸ್ಕರವಾಗಿ, ನಿನ್ನ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರವಾಗಿ ಆ ದಿನದವರೆಗೂ ನಿನ್ನ ಮಕ್ಕಳಿಗೆ ಶಾಂತಿ, ಸಮಾಧಾನ, ಸಂತೋಷವನ್ನು ದೇವರೇ ಅನುಗ್ರಹ ಮಾಡು. ಪ್ರತ್ಯೇಕವಾಗಿ ಜನ್ಮದಿನವನ್ನು ಆಚರಿಸಿಕೊಳ್ಳುವಂಥವರಿಗೋಸ್ಕರವಾಗಿ, ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಿಸಿಕೊಳ್ಳುವಂಥವರಿಗೋಸ್ಕರವಾಗಿ, ಕರ್ತನ ಎಲ್ಲ ದೇವರ ತಾಯಂದರಿಗೋಸ್ಕರವಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇದ್ದೇನೆ ಸ್ವಾಮಿ. ಎಲ್ಲ ತಾಯಂದಿರ ಹೃದಯಗಳನ್ನು ನೋಡುವಂತ ದೇವರೇನಾಗಿದೆ. ಅವರು ಕರ್ತನೆ ಶ್ರಮೆ ಪಟ್ಟು, ಕಷ್ಟಪಟ್ಟು, ಹೆತ್ತು ಹೊತ್ತು ಸಾಕಿ ಸರಿದಂತ ಅವರ ಮಕ್ಕಳು, ಅವರ ಜೀವಿತಗಳನ್ನು ದೇವರನ್ನು ಆಶೀರ್ವಾದ ಮಾಡಿಸುವ. ಯಾರ್ಯಾರು ಕರ್ತನೆ ಈ ದಿನದಲ್ಲಿ ತಾಯಿಯನ್ನ ಕಳೆದುಕೊಂಡಿರಬಹುದು, ಅಂತವರಿಗೆ ನೀನೇ ತಂದೆಯಾಗಿದೆ ಸ್ವಾಮಿ. ತಾಯಿ ತೋರಿಸದೇ ಇರುವಂತ ಪ್ರೀತಿನ ನೀನು ತೋರಿಸುವಂತ ದೇವರಾಗಿದ್ದ ಅಂತ ಮಕ್ಕಳನ್ನ ಕರುಣಿಸು ಎಂಬುದ ಪ್ರಾರ್ಥನೆ ಸ್ವಾಮಿ. ಈ ದಿನ ತಾಯಂದಿರು ಏನೇನು ಪ್ರಾರ್ಥನೆಗಳನ್ನು ಮಾಡಿದ್ದಾರೆ, ಅವೆಲ್ಲ ಪ್ರಾರ್ಥನೆಗಳಿಗೆ ಈ ದಿನದಲ್ಲಿ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಘೋಷಿಸ್ತಾ ಇದ್ದಾರೆ. ದೇವರೇ, ತಾಯಿಯನ್ನು ಆಶೀರ್ವಾದ ಮಾಡು. ನಿನ್ನ ಶುಭವು, ನಿನ್ನ ಕೃಪೆಯು ಅವನು ಯಾವಾಗಲೂ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕೆಂಬ ಪ್ರಾರ್ಥನೆ. ಈ ದಿನದ ಆರಾಧನೆಗೋಸ್ಕರವಾಗಿ ಸ್ತೋತ್ರ. ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕ, ನಿನ್ನ ಮಹಿಮೆಯನ್ನ ನಾವು ಅನುಭವಿಸುವಂತೆ ದೇವರ ಸಹಾಯ ಮಾಡಿದ ಸ್ತೋತ್ರ. ಎಷ್ಟಾಗಿ ನಮ್ಮನ್ನು ನೀನು ಪ್ರೀತಿ ಮಾಡಿದೆಯಲ್ಲ ದೇವರೇ, ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ. ವಾಕ್ಯದಿಂದಲೂ ಸಹ ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡಿದ್ದಿ. ನಮ್ಮ ಕಾಲು ಜಾರಿ ಹೋದಿತ್ತು ಅನ್ನುವಾಗಲೇ ಕರ ಹಿಡಿದು ನಮ್ಮನ್ನು ಎತ್ತಿದಂತ ದೇವರೇ, ನಾವು ನಿರೀಕ್ಷಿಸ್ತೇವೆ. ನಾವು ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ. ಅದ್ಭುತಗಳ ಒಡೆಯ ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನು ದೇವರೇ ನಿನಗೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಈ ದಿನದಲ್ಲಿ ನಿನ್ನ ಸ್ವರವನ್ನು ಕೇಳಿದಂತ ನಿನ್ನ ಮಕ್ಕಳ ಜೀವಿತಕ್ಕೆ, ಅವರ ಕುಟುಂಬಗಳಿಗೆ ವಿರುದ್ಧವಾಗಿ ಇರುವಂತ ಎಲ್ಲಾ ಸೈತನ ಕ್ರಿಯೆಗಳನ್ನ, ಸೈತನ ಕುತಂತ್ರಗಳನ್ನ, ಎಲ್ಲ ಪೂರ್ವಜರ ಶಾಪಗಳನ್ನ, ಮಾಟ ಮಂತ್ರ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದೇವೆ. ಸೈತನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗುವುದಕ್ಕಾಗಿ ಸ್ತೋತ್ರ. ಸೈತನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರನು ನೀನು ಈ ಲೋಕದಲ್ಲಿ ಪ್ರತ್ಯಕ್ಷನಾಗಿದ್ದೀ ಸ್ವಾಮಿ. ಆದುದರಿಂದ ನಿನ್ನ ಜನರನ್ನ ಬಿಡುಗಡೆ ಮಾಡಿಸುವ, ಆಶೀರ್ವಾದ ಮಾಡಿಸುವ. ಗುಂಡಿಗಳನ್ನು ತೋಡಿದ್ದೇವೆ, ಆಶೀರ್ವಾದದಿಂದ ತುಂಬಿಸಿದೆ ಎಂಬ ನಿರೀಕ್ಷೆ ನೋಡಿದ್ದೇವೆ. ಹೌದು ಸ್ವಾಮಿ, ನಾವು ಪ್ರಾರ್ಥನೆ ಮಾಡುವ ನಾವು ನಂಬುತ್ತೇವೆ ಸ್ವಾಮಿ, ನಾವು ನಂಬುತ್ತೇವೆ. ನೀವು ಏನೇನು ನಂಬುತ್ತೀರೋ ನೀವು ನಂಬಿದಂತೆ ನಿಮಗೆ ಆಗುವುದು. ನಂಬಿರಿ, ದೇವರ ಮಹಿಮೆ ನೀವು ಕಾಣುತ್ತೀರಿ ಎಂಬುದಾಗಿ ಹೇಳಿದೆಯಲ್ಲ ದೇವರೇ, ನಿನಗೆ ಸ್ತೋತ್ರ. ನಿನ್ನ ನಡೆಸುವಿಕೆಗೋಸ್ಕರವಾಗಿ ಸ್ತೋತ್ರ. ಈ ಆರಾಧನೆ ಉದ್ದಕ್ಕೂ ನಿನ್ನ ಪ್ರಸನ್ನತೆಯನ್ನು ನಡೆಸಲಿಕ್ಕಾಗಿ ಸ್ತೋತ್ರ. ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನ ಕರ್ತನೆ ನಾವು ನಿನಗೆ ಸಲ್ಲಿಸ್ತೇವೆ ಸ್ವಾಮಿ. ಯಜ್ಞದ ಕುರಿಮರಿಯಾದಂತಹ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ಈ ಮಾಧ್ಯಮದ ಮೂಲಕವಾಗಿ ಸತ್ಯ ಸಂದೇಶವನ್ನು ಕೇಳಿದಂತೆ ಎಲ್ಲಾ ದೇವ ಜನರ ಸಂಗಡ ನಿರಂತರವೂ ನೆಲೆಯಾಗಿರಲಿ. ಆಮೆನ್.